ಇರುವಂಥ ವಸ್ತುಗಳು ಬೆನ್ನು ಹತ್ತಿ ಸುಖ ಶಾಂತಿ ಹೊಂದಬೇಕಂತ ಪ್ರಯತ್ನ ನಡೆಸಿ ಎಂದಿಗೆ ಸಾಧ್ಯ ಆಗ್ಬೇಕು ಹೇಳ್ರಿ? ಯಾರು ವಿಚಾರ ಮಾಡೋದಿಲ್ಲ ಇದನ್ನು. ರಾಜ ಮಹಾರಾಜರ ಬಾಳೆ ಅದರಲ್ಲೇ ಸತ್ಯತ್ವ ಬುದ್ಧಿ ಸುಖ ಬುದ್ಧಿ ಕಲಿಸ್ತದ. ಆದ ಕಾರಣ ಅವ್ರ ಸಂಘ ಭಾವನೆ ಮಾಡಕ್ಕೆ ಹೋಗ್ಬಾರ್ದು. ವ್ಯವಹಾರದ ಕೆಲಸ ಎಷ್ಟು ಇರ್ತೈತಿ ಅಷ್ಟ ಮುಗಿಸ್ಕೊಂಡು ದೂರ ಸರಿಬೇಕು ಅಂಥವ್ರ ಸಂಘದಿಂದ. ಸುಖ ಅಥವಾ ಆನಂದ ಜಡದಿಂದ ತಯಾರು ಮಾಡುವ ವಸ್ತು ಅಲ್ಲದು. ಹಂಗಾಗಿದ್ರೆ ಇಲ್ಲಿವರೆಗೆ ಯಾಕೆ ಜಡದಿಂದ ತಯಾರು ಮಾಡ್ಕೊಂಡಿಲ್ಲ ಹಂಗಾರ? ಹಂಗಾರೆ ಎಲ್ಲರೂ ಹೊಂದಿ ಬಿಡ್ತಿರ್ತಾರೆ ಅದನ್ನು ಏನಾರು ಮಾಡ್ಕೊಂಡು. ಯಾವುದೇ ಕರ್ಮದ ಫಲ ಅಲ್ಲ ಅದು. ಏನಾರ ಮಾಡಿರೋದು ಸಿಗುದಿಲ್ಲ. ಅದು ಏನಾರ ಮಾಡಿ ಸುಖ ಹೊಂದ್ಬೇಕಂತ ಹೊಂಟಿಯಲ್ಲ. ಅದರಿಂದ ಏನಾಯ್ತು? ದನು ಆತು, ದನು ಹೋತು. ಏನಾರ ಮಾಡೋದ್ರಿಂದ ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವಕ್ಕೆ ಬರುವಂಥದ್ದು. ಅದನ್ನು ಹೊಸದಾಗಿ ಪಡೆಯುವ ವಸ್ತು ಅಲ್ಲ ಅದು. ಸುಖ ಅಂದ್ರೆ ಯಾವಾಗಲೂ ರೆಡಿ ಇದ್ದದ್ದು. ಅದು ನಿತ್ಯ ಸಿದ್ಧವಾಗಿರ್ತಕ್ಕಂಥ ವಸ್ತು ಅದು. ನಾವು ಅದನ್ನು ಹೊಸದಾಗಿ ಪಡಿಬೇಕಂತ ಏನಾರ ಮಾಡಿ ಹೊಂದಬೇಕಂತ ಪ್ರಯತ್ನ ನಡೆಸಿ ಕರ್ಮದ ಫಲ ಅದಲ್ಲ ಅಲ್ಲ. ಕರ್ಮದಿಂದ ಸುಖ ಶಾಂತಿ ಎಂದೂ ಸಿಗುವುದಿಲ್ಲ. ಎಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಪ್ರತಿಯೊಬ್ಬರಿಗೆ ಅನುಭವ ಬರುವಂಥದ್ದು. ಒಂದು ದಿವಸದ ಅಂತ್ಯದಲ್ಲಿ ಏನು ಉಳಿತೈತಿ ನೋಡ್ರಿ, ಹಂಗೆ ಇಡೀ ಒಂದು ಜನ್ಮದ ಅಂತ್ಯದಲ್ಲಿನೂ ಅದ ಉಳಿತೈತಿ. ಇವತ್ತಿನ ದಿವಸದ ಕೊನೆಗೆ ಏನು ಉಳಿತೈತಿ, ಹಂಗೆ ಜನ್ಮದ ಕೊನೆಗೆ ಅದ ಉಳಿತೈತಿ. ಅದ್ರ ಪರಿಣಾಮ ಏನಾಗೈತಿ ನೋಡ್ಕೊ. ಒಂದಿನದ ಪರಿಣಾಮ ಚಿಂತೆ, ವ್ಯಸನ, ದುಃಖ. ಹಂಗ ಇಡೀ ಆಯುಷ್ಯದ ಕೊನೆಗೆ ಏನು ಉಳಿತೈತಿಪ್ಪ? ಜನ್ಮದ ಕೊನೆಗೆ ಅದೇ ದುಃಖನ. ಅದಾಗ ಹೋಗೋದು ನೀನು. ಇದೇ ಕ್ರಮ ನಾವು ಮುಂದುವರ್ಸಿದ್ರೆ ಮತ್ತು ದುಃಖದಾಗ ಹೋಗುದು. ನಿತ್ಯ ಸುಖ ಹೊಂದಬೇಕು ಅನ್ನೋ ಲವಲವಿಕೆ ಉಳ್ಳವರು ಯಾರು ಒಬ್ಬರ ಅದಿರ ಈ ಊರೊಳಗೆ? ಒಬ್ಬರ ಬ್ಯಾಡಪ್ಪ, ಏನು ಸಾಕಿನ್ನ, ಇವೆಲ್ಲ ದುಃಖ ಹೊಂತ ಕೊಡ್ತಾವ. ಇವು ರೋಗಕ್ಕೆ ತುತ್ತಾಕತಿ, ಮತ್ತು ಮುಪ್ಪಕತಿ, ಸತ್ತು ಹೋಗತಿ. ಇದು ಬ್ಯಾಡಿದ್ರ ಸವಾಸ ಅಂತ. ಇದರಿಂದ ಪರಿಹಾರ ಮಾಡ್ಕೋಬೇಕನ್ನೋರು ಯಾರಿದ್ದೀವಿ? ಬುದ್ಧನಂಗೆ. ಬುದ್ಧ ಇದಕ್ಕೆ ಸಮಸ್ಯೆಗೆ ಪರಿಹಾರ ಎಲ್ಲಿ ಸಿಗ್ತೈತಿ ಅಂತ. ಶರೀರಕ್ಕೆ ಮುಪ್ಪು ಬರ್ದಂಗೆ ಮಾಡ್ಕೋಕ್ ಬರ್ತೈತೆ ನಾವು. ರೋಗ ಬರ್ದಂಗೆ, ಸಾವು ಬರ್ದಂಗೆ. ಈ ಸಮಸ್ಯೆಗೆ ಪರಿಹಾರ ಎಲ್ಲಿ ಸಿಗ್ತೈತಿ ಅಂತ ಯಾರು ವಿಚಾರ ಮಾಡೋದು? ನೀವು ಹಿಂಗೆ ಇರ್ತೈತೆ ಅಂತ ತಿಳ್ಕೊಂಡು ಈ ಶರೀರ ಜೋಲಿ ಹೋಗಾಕೈತಿ. ಬಂತು ಮುಪ್ಪು, ಕಣ್ಣು ಮಂದಾದು, ಕಿವಿ ಕಿವಿಡಾದು, ಹಲ್ಲು ಎಲ್ಲ ಹಾದು. ಹೌದಿಲ್ಲ? ನೋಡ್ತೀವಿ ಅವನ್ನೆಲ್ಲ, ನಿನ್ನೆದುರಿಗಿನ ನೋಡ್ತೀವಿ ಅವನ್ನೆಲ್ಲ. ಶರೀರ ಹೆಂಗಿದು ಆಕೈತಿ, ಹಂಗೆ ಈ ಜಗತ್ತೂ ಹಂಗೆ ವಿಕಾರ ಆಕೊಂತ ಹೊಂಟೈತಿ. ಅದು ವಿಕಾರ ಆಗೋ ದಿವಸದಾಗಿಂದ ತಯಾರಾದದ್ದು ವಸ್ತು ಇದು. ಜಗತ್ತೂ ಹಂಗೆ ಅದ. ಅದು ಇದಕ್ಕಿದ್ದಂಗೆ ಇರುವುದಿಲ್ಲ. ಏನದು ಬದಲಾವಣೆ ಆಕೈತಿ. ಹಂಗೆ ಇರ್ತಾವಂತ ಇದನ್ನ. ತೆಗ್ ಇದ್ದದ್ದು ದಿನ ಆಕೈತಿ, ದಿನ ಇದ್ದದ್ದು ತೆಗ್ ಆಕೈತಿ. ಹೌದಿಲ್ಲ? ಸಮುದ್ರ ಇದ್ದದ್ದು ಪರ್ವತ ಆಕೈತಿ, ಪರ್ವತ ಇದ್ದದ್ದು ಸಮುದ್ರ ಆಕೈತಿ. ಹಿಮಾಲಯ ಒಂದಾನೊಂದು ಕಾಲದೊಳಗೆ ಸಮುದ್ರ ತಳದಾಗಿತ್ತಂತ, ಈಗ ಮ್ಯಾಗ ಬಂದೈತಿ. ಕಾಲಾಂತರದಲ್ಲಿ ಅದು ಬದಲಾವಣೆ ಹಾಕೊಂತ ಹೋಗ್ತಾವ. ಹಿಂಗೆ ಒಂದು ಅಣು ಸಹಿತ ಇದಕ್ಕಿದ್ದಂಗೆ ಇರುದಿಲ್ಲ ಈ ಜಗತ್ತು. ಹಂಗಾರೆ ಇದಕ್ಕಿದ್ದಂಗೆ ಇರುವಂಥ ವಸ್ತು ಯಾವುದು ಅಂದ್ರೆ ನೀನ. ಅದನ್ನು ಸಂಶೋಧನೆ ಮಾಡ್ಬೇಕಾಗಿತ್ತು ನಾವು. ಬದಲಾಗದೆ ಇದ್ದಂಥ ವಸ್ತು ಯಾವುದು, ಅದ ಸಂಶೋಧಕರಾಗಬೇಕಾಗಿತ್ತು. ಅಂದಾಗ ನಾವು ನೆಮ್ಮದಿಯಿಂದ ಇರಕ್ಕೆ ಬರ್ತೈತಿ. ಬದಲಾಗದೆ ಇದ್ದಂಥ ವಸ್ತುನ ನಾನು ಅನ್ನೋ ತಿಳುವಳಿಕೆ ನಿನಗೆ ದೃಢಪಟ್ಟಾಗ ನೀನು ಆರಾಮನ ನಾನಾ ಅದೇನಿ ಅಂತ ತಿಳ್ಕೊಂಡು ಉಳ್ಕೊಳಕ್ಕೆ ಬರ್ತೈತಿ. ಆ ಭಾವನೆಯಲ್ಲಿ ಗಟ್ಟಿ ಆತಂದ್ರೆ ನೆಮ್ಮದಿ, ಚಿಂತೆ ಕಡಿತೈತಿ ನಿನಗೆ. ಇದು ನಾನು ನನ್ನದು ಅಂತ ತಿಳ್ಕೊಂಡು ಕೆಟ್ಟು ಹೋಗೋದನ್ನ. ಇದು ವಿಕಾರ ಆಗೋದು ಮುದುಕಕ್ಕೊಂದು ಉಂಡತಿಲ್ಲ. ಎಲ್ಲೈತಿ ಚಂದ ನಿಂದೆಲ್ಲ?
ಹರಿದಾಗಿದ್ದಾಗಿಂದ ಎಲ್ಲ ಸುಖ ಗಟ್ಟಕತ್ತಿ, ದೃಷ್ಟಿ ಮಂದಾತಿ, ಕಿವಿ ಕೇಳದಂಗಾತಿ. ಎಷ್ಟು ಇದನ್ನ ಮರ್ಯಾದೆ ಕೊಡ್ತಿದ್ರು. ಮುದುಕ ಆದ್ಮ್ಯಾಗ ಯಾರು ಕೊಡೋದಿಲ್ಲ. ಮುದುಕ ಸರಿ ಕುಂಡ್ರತ್ತಾಗ, ಹೌದಿಲ್ಲ? ಮುದುಕ ಆದ್ರೆ ಯಾರು ಕಿಮ್ಮತ್ ಕೊಡೋದಿಲ್ಲ ಅತ್ತಾಗಿಂದ. ಮಕ್ಕಳ ನೋಡೋದಿಲ್ಲ ನೀನು. ಏನದ ಒಳ್ಳೆ ಇಲ್ಲೇ ಗ್ಯಾರ್ಕೊಂತ ಉಗುಳ್ಕೊಂತ ಅತ್ತಾಗ ಬೇರೆ ಕಡೆ ಹೋಗಿ ಕುಂಡ್ರೋದಂತ. ಹೌದಿಲ್ಲ? ಯಾರಿಗೆ ಯಾರ ಸಂಬಂಧ ಎಲ್ಲ ನೀ ತಿಳ್ಕೊಂಡು ನಾನು ಹಿಂಗ ನೋಡ್ತಾರ, ಯಾರು ದಾದ ನೋಡೋದಿಲ್ಲ. ಹಂಗಾರೆ ಇದಕ್ಕೆ ಪರಿಹಾರ ಏನು ಮಾಡೋದಿಲ್ಲ. ಮತ್ತು ಹೊಳ್ಳೆ ಇದ್ರಾಗ ಹಣಿಕಾಕೊಂತ ಬಂದೈತಿ. ಎಂದಪ್ಪ ಇದರಿಂದ ನಾವು ಪಾರಾಗೋದು? ಯಾರು ಒಬ್ಬರದಿರೇ ಈ ಊರಾಗಂದ ಎಲ್ಲರೂ ಇದ್ರಾಗ ಇರ್ಬೇಕನ್ನೋ, ಇದನ್ನ ಮಾಡ್ಕೊಂತ ಏನು ಶರೀರ ಮುಪ್ಪಾದ್ರೂ ಇದನ್ನ ಯಾಕ್ರಿ ಮತ್ತು ಇದ್ರಾಗ ಹಣಿಕೆ ಆಗ್ತದೆ. ಎಲ್ಲರೂ ಸಾಮಾನ್ಯದಾಗ ಸುಖ ಹುಡುಕ್ಬೇಕನ್ನೋರು ಅದೇ. ನಿತ್ಯ ಸುಖ ಹೆಂಗಾದ್ರೆ ಸಿಗ್ತದೆ ಅಂತ ಕೇಳವ್ರು ಯಾರದ್ರಿ? ಹೇಳಿ, ಹುಡುಕವ್ರು ಯಾರದ್ರಿ? ನಿನ್ನ ಕಂಡು ನಾನು ಅಂತ ಅನ್ಕೊಂಡಿವೋ, ನಿನಗೆ ಅನ್ಯವಾದದ್ದನ್ನು ಕಂಡು ನಾನು ಅಂತ ಅನ್ಕೊಂಡಿ ನೀನು? ನಾನು ಅಂತ ಎದಕ್ಕೆ ಅನ್ಕೊಂತೀರಿ ನೀವು? ನಿನ್ನಿಂದ ಅರಿವಿಸ್ಕೊಳ್ಳೋದು ನೀ ಹೆಂಗಕ್ಕಿ ಹೇಳು? ತಿಳಿಯಾವ ನೀ ಅದನ್ನ. ನಿನ್ನಿಂದ ಯಾವ್ಯಾವ ತಿಳಿಸ್ಕೊತಾವು ನಿನಗೆ ಅನ್ಯವಾಗಿದಾವ, ಅವು ನೀನಾಗಲಾರೆ. ನೀನು ತಿಳಿಯವ ಅರಿವು, ನೀನು ಯಾವಾಗಲೂ ಇರು, ನೀನು ಆನಂದ ಸ್ವರೂಪ ನೀನು ಅನ್ನೋದನ್ನು ಖಾತ್ರಿ ಮಾಡು. ಏನಿದೆ ಅದನ್ನು ಬಿಟ್ಟು ಅಲ್ಲದನ್ನು ನಾನಂತ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕತ್ತಿ. ದುಃಖಕ್ಕೆ ಮೂಲ ಕಾರಣ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದೇ ಇರುವುದು, ಅಜ್ಞಾನ. ನಿನ್ನ ಬಗ್ಗೆ ಗೊತ್ತಿಲ್ಲದ್ದು, ಅದಕ್ಕೆ ಗೊತ್ತು ಮಾಡ್ಕೊ, ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡಾಗ ನೀ ಆರಾಮಿರ್ತಿ. ಕಳ್ಕೊಳ್ಳಿಲ್ಲ ಅಂದ್ರೆ ಮತ್ತು ದುಃಖ ಪಡ್ತೀನಿ. ಅಲ್ಲದನ್ನು ನಾನು ನನ್ನದು ಅಂತ ತಿಳ್ಕೊಂಡು ಹೊಂಟಿಯಲ್ಲ. ಅಗದಿ ಸರಳ ಇದ್ದದ್ದು ನಮಗೆ ಕಠಿಣ ಹಾಕೊಂಡು ಕುಂತಿರ್ತಾನೆ. ಬಹಳ ದಿನದ ಸಂಪರ್ಕ ಇದ ನಾನು ನನ್ನದು ಅನ್ನೋ ತಿಳುವಳಿಕೆ ಗಟ್ಟಿಯಾಗ್ಬಿಟ್ಟೈತೆ. ಇದು ವಿಕಾರಾಗಿ ನಾಶ ಆಗಿ ಹೋಗುವುದು ಅನ್ನೋದು ಹೊಳೆವಲ್ಲ ನಮಗೆ. ಯಾವಾಗಲೂ ಇದ್ದ ವಸ್ತು ನಾನು, ಎಲ್ಲವನ್ನು ಅರಿತಕ್ಕಂಥವ ನಾನು ಅನ್ನುವಂಥ ತಿಳುವಳಿಕೆ ಮಾಡ್ಕೋ. ಈ ಶರೀರ ಹೋಗೋದ್ರೊಳಗಾಗಿ ಇದನ್ನು ಮಾಡ್ಕೊಂಡು ನೋಡು. ಶರೀರ ಇದ್ದಾಗ ಮಾಡ್ಕೊಳಕ್ಕೆ ಬರ್ತೈತಿ ಇದನ್ನು. ನಿಜವಾದ ನಾನು ಯಾರು? ಕೆಡಲಾರ್ದಂಥ ವಸ್ತು ನಾನು, ಆನಂದ ಸ್ವರೂಪನ ನಾನು, ದೇವರೇ ನಾನು ಅನ್ನೋ ತಿಳ್ಕೊಳಿಕ್ಕೆ ಬರ್ತೈತಿ. ಮನುಷ್ಯನ ಜನ್ಮಕ್ಕೆ ಬಂದವರು ಎಲ್ಲರಿಗೂ ಈ ಅವಕಾಶ ಐತಿ. ಅದಕ್ಕೆ ಆ ಲಾಭ ಮಾಡ್ಕೊರಿ. ನೀ ಯಾರದನ್ನು ತಿಳ್ಕೊರಿ. ಮತ್ತೆ ಇಲ್ಲ ಅಂದ್ರೆ ಎದಕ್ಕೆ ಬಂತು ನೀನು? ಶರೀರ ಬಂದ ಉಪಯೋಗ ಏನಿತ್ತು? ಶರೀರ ಧಾರಣ ಮಾಡಿದ್ದಕ್ಕೂ ವ್ಯರ್ಥ. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಲ್ಲ ಅಂದ್ರೆ ಅರಿವಲ್ಲದುದನ್ನು ಜಡವೆಂದು ಬಿಡುವನೇ ಜಾಣರ ದೇವ ಅಂತ. ಹೌದು, ಅದು ಅರುಗೇಡಿ. ಅದು ನಾನಂತ ತಿಳ್ಕೊಂಡವ ದಡ್ಡ. ನಾವು ಅದಲ್ಲ ನಾನಂತ ತಿಳಿದ ಕೈ ಬಿಡವ ಶಾನ್ಯ. ನಿನ್ನೆದುರಿಗೆ ನೀನು ಬರುವುದು ಸಾಧ್ಯವಿಲ್ಲ. ಯಾಕೆ? ನೀನು ಅರಿವಿಸ್ಕೊಳ್ಳುವ ವಸ್ತು ಅಲ್ಲ, ಅರಿವು ನೀನು. ಎಲ್ಲವನ್ನು ಅರಿಯುವಂಥದ್ದನ್ನು ಎದರಿಂದ ಅರಿಬೇಕು? ಅರಿವಿಗೆ ಅನ್ಯವಾಗಿ ಇನ್ನೊಂದು ಅರಿವು ಇಲ್ಲ. ಅದಕ್ಕೆ ನಿನ್ನನ್ನು ಅರಿಲಿಕ್ಕೆ ಇನ್ನೊಂದು ಅರಿವು ಇಲ್ಲ ಅಂತ. ಅದು ಏಕಂ ಒಂದೇ, ಅದು ಅರಿವು. ನಿತ್ಯವಾದದ್ದು, ಏಕಂ ನಿತ್ಯಂ, ನಿತ್ಯವಾದಂಥ ವಸ್ತು ಅದು. ಅದು ಸುಖರೂಪವಾದದ್ದು. ಈ ದೇಹ, ಇಂದ್ರಿಯ, ಮನಸ್ಸುಗಳನ್ನು ನೀನು ಎದುರಿಟ್ಟು ತಿಳಿತಿಲ್ಲ. ಅದಕ್ಕೆ ನೀನಲ್ಲ ಅಂತ. ಮನ, ಬುದ್ಧಿ, ಚಿತ್ತು, ಅಹಂಕಾರ ನಾನಲ್ಲ. ಯಾಕೆ ಅವು ನೀನಲ್ಲ ಅಂದ್ರೆ ನೀನಿಂದ ಅವು ಅರಿಸ್ಕೊಳ್ತಾವು, ನೀನು ಗಣ್ಯವಾಗಿದಾವೆ. ಅವು ಬೇರೆ ಅದಾವ. ಅವು ನೀ ಹೆಂಗಕ್ಕಿ? ಯಾವುದನ್ನು ನೀ ಎದುರಿಟ್ಟು ತಿಳಿತಿ ಅದು ನೀ ಹೆಂಗಕ್ಕಿ ಹೇಳು? ನಿನಗೆ ಗಣ್ಯವಾಗಿದ್ದದ್ದು ನೀನು ತಿಳಿಲಿಕ್ಕೆ ಬರ್ತೈತಿ. ನಿನ್ನಿಂದ ತಿಳಿಸ್ಕೊಳ್ಳೋ ಎಲ್ಲ ನಿನಗೆ ಗಣ್ಯವಾಗಿದಾವೆ.
ಹಂಗಾರೆ ನೀನು ಯಾರು? ನೀ ಎಲ್ಲದನ್ನೆಲ್ಲ ಕೈ ಬಿಟ್ಟ ಉಳ್ಕೊಂಡದ್ದು ಯಾವುದೈತಿ? ಕಳೆದು ಉಳಿದ ಉಳಿಮೆಯೇ ತಾನು ಅಂತ. ಬಿಡಲಿಕ್ಕೆ ಬಾರದಂಥ ವಸ್ತು. ನೀನು ಎಲ್ಲದನ್ನೆಲ್ಲ ಬಿಡ್ಲಿಕ್ಕೆ ಬರ್ತದೆ. ಶರೀರ ಬಿಡ್ತಿ, ಹೌದಿಲ್ಲ? ಎಲ್ಲ ನೀ ಎಲ್ಲದನ್ನೆಲ್ಲ ಕೈ ಬಿಡ್ತಿ, ನಿನಗೆ ಬಿಟ್ಟಿರೋಕ್ಕಾಗೈತಿ? ನಾವು ಆಗೈತೆ ನೋಡ್ಕೊ. ನಿನ್ನ ಬಿಟ್ಟು ನಿನಗೆ ಇರ್ಲಿಕ್ಕೆ ಬರುದಿಲ್ಲ ಅಂತ. ಏನು ನೀ ಸುಖ ಹೊಂದಬೇಕಾಗಿತ್ತಂದ್ರೆ ನೀನ್ಯಾರು, ನೀನಲ್ಲದ್ದು ಯಾವುದು ಅನ್ನೋದನ್ನು ಸರಿಯಾಗಿ ತಿಳ್ಕೊಂಡು ನೀನಲ್ಲದನ್ನೆಲ್ಲ ತೆಗೆದು ಹಾಕಿ ಉಳ್ಕೊಂಡಾಗ ನಿನಗೆ ಆರಾಮ ಇರ್ತದೆ. ಇದಕ್ಕೆ ಮೋಕ್ಷ ಅಂತ. ತಾನಲ್ಲದನ್ನೆಲ್ಲ ಕೈ ಬಿಟ್ಟ ಇರುವಿಕೆಗೆ ಮುಕ್ತಿ ಅಂತ. ಏನು ಇದ್ರ ಬಗ್ಗೆ ನೀವು ವಿಚಾರ ಮಾಡ್ಕೊ. ನೀನ್ಯಾರು, ನೀನಲ್ಲದ್ದು ಯಾವುದು ಅಂತ. ಅದು ಯಾರ ಕೊಡ್ತುಕೊಳ್ಳೋದು ಏನು ಸಲ್ಲದು ಮುಕ್ತಿ ಅಂದ್ರೆ. ನೀ ಅಲ್ಲದನ್ನೆಲ್ಲ ಕೈ ಬಿಟ್ಟು ಉಳ್ಕೊಂಡ ಸ್ಥಿತಿಗಿನ ಅದಕ್ಕೆ ಮುಕ್ತಿ ಅಂತಾರೆ. ಬಿಟ್ಟು ನೋಡು, ನೀನಲ್ಲದನ್ನೆಲ್ಲ ಕೈ ಬಿಟ್ಟು ಹೆಂಗಿರ್ತಿ ಅನ್ನೋದು. ನಿಸ್ಸತ್ವವಾದ ಪ್ರಪಂಚದಲ್ಲಿ ಸಿಕ್ಕಿ ಬಿದ್ದುಕೊಂಡವರು ಪಂಡಿತ ಮೂರ್ಖವಂತ. ಅವ್ರು ಏನು ಸತ್ತು, ಏನು ಲಾಭ ಇಲ್ಲದ, ಬರೇ ಅದರದ್ದು ನೆನಪು ಮಾಡ್ತೀವಿ. ನೆನಪು ಮಾಡಿ ಏನು ಲಾಭ ಹೊಂದಿದೆ? ಬಾಳೆದ ನೆನಪು ಮಾಡಿ ಏನು ಕಂಡು ಅದ್ರಾಗ? ಅದಕ್ಕೆ ವಿಚಾರವಂತರು ಅದನ್ನು ನೆನಪಿಸೋದ ಮಾಡಕ್ಕೆ ಹೋಗ್ಬಿಡು. ಯಾವಾಗಲೂ ನನಗೆ ಏನು ಬೇಕಾಗಿತ್ತು ಅದನ್ನು ನೆನಪಿನಾಗಿರ್ಬೇಕು, ಏನು ಬೇಡಾದದ್ರ ನೆನಪಿನಾಗಿರ್ಬೇಕು. ನಿನಗೆ ಬಾಳೆದಾಗ ನಿನಗೆ ಬೇಕಾದದ್ದೈತು, ಏನು ಬೇಡಾದದ್ದೈತು? ಸಿಕ್ಕೈತೆ ನಿನಗೆ ಇಲ್ಲಿ ತನಕ ಅದರ ನೆನಪು ಮಾಡ್ಕೊತ ಬಂದೆ ಅಲ್ಲ, ಮುದುಕ ಆಗೋಯ್ತು, ಬಾಯಿ ಪಗಡಾತಿ, ಮುಕ್ಕಳು ತಗಡಾತಿ, ಇನ್ನೂ ಅದರದ ನೆನಪು ಮಾಡ್ತಿಲ್ಲ. ಏನು ಬೇಕಾದದ್ದು ಐತೇನ ಅದ್ರಾಗ? ಒಂದಿಂದ ನೆನಪು ಮಾಡೋ ಕೆಲಸ ಏನೈತೆ? ಏನು ಬಿಟ್ಟು ಅದನ್ನು ಅದ್ರ ಹಂಗೆ ಕೈ ಬಿಟ್ಟು ಬಿಡಿ. ಅದ್ರ ಹಂಗೇನು ನನಗೆ ಏನು ಲಾಭ ಇಲ್ಲ ಅದನ್ನು ನೆನಪು ಮಾಡೋದ್ರಿಂದ. ಸುಖಿಗಳಾದವರೆಲ್ಲ ಎದರ ನೆನಪು ಮಾಡಿದ್ರು ಹೇಳಿ? ಬಾಳೆ ಚಿಂತೆ ಮಾಡಿದ್ರೆ ನಾವು ಅದನ್ನು ಕೈ ಬಿಟ್ರಿಲ್ಲ. ಬಿಡೋದನ್ನು ಬಿಟ್ಟಾಗ ಆರಾಮ, ಹೌದಿಲ್ಲ? ಬಾಳೆದ ನೆನಪು ಕೈ ಬಿಟ್ಟಾಗ ನೀ ಆರಾಮಿರ್ತಿ. ಬಾಳೆ ಅಂದ್ರೆ ವಿಷಯ ಚಿಂತನ, ಹೌದಿಲ್ಲ? ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪೆ. ಸುಖದಿಂದ ಇರ್ಬೇಕನ್ನೋ ಹಂಗಿದ್ರೆ ನಿನ್ನಿಂದ ಅರಿವಿಸ್ಕೊಳ್ಳೋದನ್ನೆಲ್ಲ ಕೈ ಬಿಡೋದನ್ನು. ಪ್ರಪಂಚದ ಬಗ್ಗೆ ಬಹಳ ಪ್ರೀತಿ, ಪಾರಮಾರ್ಥದ ಬಗ್ಗೆ ಅನಾದರ ಮಾಡುವವನೊಬ್ಬ ಪಂಡಿತ ಮೂರ್ಖ ಅಂತ. ಇದ್ರ ಸುದ್ದಿ ತೆಗೆದ್ರೆ ಆಗೋದಿಲ್ಲ ನನಗಂತ ನಾವು, ಹೌದಿಲ್ಲ? ಬಾಳೆ ಸುದ್ದಿ ತೆಗೆದ್ರೆ ಇನ್ನೂ ಅಡ್ಡಿ ಇಲ್ಲ, ಯಾಕೆ ಇನ್ನೂ ಅಟ್ಕೊಂಡಿರ್ತೇನ ಅಂತ. ಇದ್ರ ಸುದ್ದಿ ತೆಗೆದ್ರೆ ಬರ್ತೇನ ಅಂತಾನೆ, ಎದ್ದೇ ಬಿಡ್ತಾನೆ. ಟೈಮ್ ಆತ್ ಬಾಯಿನ ಶಾಸ್ತ್ರ ಚಾಲು ಮಾಡೋಣ ಅನ್ಕೂಲೆ ಬರ್ತೇನೆ ತಡ್ರಿ ನಾ ಅಂತ ಎಂತಿರುದಿಲ್ಲ. ಬ್ಯಾಡಪ್ಪ ನಮ್ಗೆ ಮತ್ತಾರನಾರ ಕರೆಸ್ರಿ, ನಾವು ಬ್ಯಾಡ್ರಿಪ್ಪ ಇಲ್ಲಿ ಒಲ್ಲೆ ಅಂತಾನೆ. ಹೌದಿಲ್ಲ? ಕೆಟ್ಟ ಅನಿಸ್ತದೆ ನಮಗಿದು. ಮಠಕ್ಕೆ ಬರ್ಬೇಕು ಅಂಥದ್ದು ಏನು ಬಂದೈತೆ ನಿನಗೆ? ಯಾಕ್ರಿ ಮಠ ಸೇರುವಂಥದ್ದು ಏನು ಬಂದೈತಪ್ಪ ನಿನಗೆ? ಏನು ಕಡಿಮೆ ಆಗೈತಿ ನಿನಗೆ? ಹೌದಿಲ್ರಿ? ಒಬ್ಬರು ನಮ್ಮ ಮಕ್ಕಳನ್ನ ಕೊಡಪ್ಪ, ಭಾಳ ಮಂದಿ ಮಕ್ಳು ಅದಾರು, ಮಠಕ್ಕೆ ಒಬ್ಬರು ಬಿಡಂದ್ರೆ ಕೊಡ ಅನಿಸ್ರಿ. ಯಾಕ್ರಿ? ಈ ಬಾಜುಕ ಮನೆಯವ್ರನ್ನ ಯಾರನ್ನಾರ ಕೇಳ್ರಿ ಅಂತಾನೆ. ಮಂದಿ ಮನ್ಯಾನ ಮಕ್ಕಳನ್ನ ಕೊಡ್ಬೇಕಂತಾನ, ತಾನು ಮಕ್ಕಳನ್ನ ಕೊಡಕ್ಕೆ ಅಂತ ಸಾಧು ಆಗಕ್ಕೆ. ಹೌದಿಲ್ಲ? ಅಷ್ಟು ಕೆಟ್ಟ ಅನಿಸ್ತದೆ ನಮಗೆ. ಸಾಧುಗಳು ಆಗೋದು ಅಂದ್ರೆ ಮೂರ್ಖರಲ್ಲಿ ಅತ್ಯಂತ ಮೂರ್ಖರು ಯಾರು ಅಂದ್ರೆ ಸಂಸಾರದಲ್ಲಿ ಸುಖವನ್ನು ಭಾವಿಸುವರು. ಬಾಳೆದಾಗ ಸುಖ ಐತೆ ಅಂತ ತಿಳ್ಕೊಂಡವ್ರು ಎಲ್ಲರೂ ಮೂರ್ಖ. ಇಂಥವ್ರಿಗೆ ಎಷ್ಟು ದಿನ ಹೇಳಿದ್ರು ಅದನ್ನ ನಾಟುದಿಲ್ಲ. ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಪೇಳಿದ್ರೆ ಬೋರ್ಗಲ್ ಮೇಲೆ ನೀರ್ಗರಿದಂತೆ. ಮತ್ತವನು ಚಾಳಿ ಬಿಡುದು ಇಲ್ಲ. ಎಷ್ಟು ಹೇಳಿದ್ರು ಕೇಳಿದ್ರು ತನ್ನ ಚಾಳಿ ಬಿಡುದು, ಮತ್ತು ಬಾಳೆಕ ಬಿಡ್ಕೊತೈತಿ. ಇದು ಹೊಳೆದ್ರೆ
ಬ್ಯಾಡಪ್ಪ ಇನ್ನು ಸಹವಾಸ ಇದರಿಂದ ಹಿಂದಕ್ಕೆ ಸರ್ಕೋಬೇಕು ಅನ್ನೋದು ಒಳಿತೈತೆ ನಾವು. ಒಂದಿಟ್ಟು ಸೌಕರ್ಯಕ್ಕೆ ಬಂದ ಕೂಡಲೇ ತಡೆಯಲಿಕ್ಕೆ ಬಂದು ಬಿಡೋದು ನಿನಗೆ ಅಮುಕ್. ಹೌದಿಲ್ಲ? ಕಾಳು ಕೂಳು ಜಾಸ್ತಿ ಆದ ಕೂಡಲೇ ಬಂದು ಬಿಡ್ತೀನಿ ನಿನಗೆ. ಅದ್ರಾಗ ತೊಡಗಬೇಕಪ್ಪ, ಈ ವಿಚಾರದಾಗ ತೊಡಗಬೇಕು ಅನ್ನೋ ಬುದ್ಧಿ ಬರೋದಿಲ್ಲ. ಹೌದಿಲ್ಲ? ಸಾರಾಸಾರಿ ವಿಚಾರ ಎಲ್ಲಿ ನಡೆದಿಲ್ಲೋ ಅಲ್ಲಿ ಲೋಕೋದ್ಧಾರದ ಕಾರ್ಯ ಆಗುವುದಿಲ್ಲ, ಎಂದೂ ಉದ್ಧಾರ ಆಗುವುದಿಲ್ಲ. ಯಾವುದು ನಿತ್ಯ, ಯಾವುದು ಅನಿತ್ಯದ, ಯಾವುದು ಹಿತ, ಯಾವುದು ಅಹಿತದ ವಿಚಾರ ಎಲ್ಲಿ ತನಕ ಉದಯ ಆಗುವುದಿಲ್ಲ ಅಲ್ಲಿ ತನಕ ನೀನು ಉದ್ಧಾರ ಆಗುವುದಿಲ್ಲ. ಈ ಸಂಸಾರದಿಂದ ಸುಖ ಆತು ಅಣ್ಣವ್ರನ್ನ ಇಲ್ಲಿವರೆಗೂ ನಾವು ಕಂಡಿನಿಲ್ಲ, ಕೇಳಿನಿಲ್ಲ, ಜಗತ್ತಿನ ಇತಿಹಾಸದೊಳಗೆ ಕಂಡಿಲ್ಲ. ಸುಖ ಹೊಂದಿದೀವಪ್ಪ ಅಂತ ಎಲ್ಲ ಥರದ ಅನುಕೂಲ ಮಾಡ್ಕೊಂಡವ್ರು ಆರಾಮದನ್ನು ಕೇಳೋರು. ಆ ಇದ್ದದಕ್ಕೆ ಸಾಹಿತ್ಯಕ್ಕನ್ನು ಚಿಂತೆ, ಇಲ್ಲದಕ್ಕೆ ಅದನ್ನು ಹೊಂದಬೇಕನ್ನೋ ಚಿಂತೆ. ಅನುಗಾಲವು ಚಿಂತೆ ಜೀವಕ್ಕೆ, ಮನ ಹೋಗಿ ಮಾಧವನ ಸೇರುವ ತನಕ. ಧನವು ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಅದು ಏನಪ್ಪ, ಯಾರ ತಗೊಂಡು ವಾದಿಗಿದಾರು, ಇದನ್ನ ಏನು ಮಾಡ್ಬೇಕು ಅನ್ನೋದು ಅದಕ್ಕೆ ಹೊಟ್ಟೆ ಬೇನೆ. ಇಲ್ಲ ಅನ್ನೋದಷ್ಟ ಚಿಂತೆ ಇರ್ತೈತಿ. ಇಲ್ಲದಕ್ಕೆ ಈ ಇದ್ದದ್ದಕ್ಕಂತ ನಿದ್ದೆ ಹತ್ತೋದಿಲ್ಲ, ಅದಕ್ಕೆ ನೆಮ್ಮದಿನೇ ಇರೋದಿಲ್ಲ ರೀ. ಅದಕ್ಕೆ ಅದನ್ನ ಏನು ಮಾಡಬೇಕು, ಅಲ್ಲಿದ್ದು ಏನು ಮಾಡ್ಬೇಕು, ಬರೇ ಲೆಕ್ಕ ಹಾಕ್ತಿರ್ತೈತಿ ಗೇಣಿಕಿ. ಅಷ್ಟು ಜಮಾತಿಂದ ನೀ ಏನು ಮಾಡಬೇಕು, ಅದು ಹಂಗೆ ಮಾಡಕ್ಕೆ ಹಚ್ಚೇ ಬಿಡ್ತೈತಿ. ದಾರಿ ತಪ್ಪಿಸ್ತೈತೆ ಅದು. ಚಿಂತೆಗೆ ಹಚ್ಚಿರ್ತೈತಿಲ್ಲ, ಚಿಂತೆ ಮಾಡಾಕ ನಿನಗೆ ಇಲ್ಲ ಅನ್ನೋದು ಅಟ್ಟ ಐತಿ ಬಿಡು ಮರ. ಇದು ಇತ್ತಂದ್ರೆ ಇದನ್ನ ಏನು ಮಾಡ್ಬೇಕಪ್ಪ, ಇದನ್ನ ಎಲ್ಲಿ ತೊಡಗಿಸ್ಬೇಕು, ಇದನ್ನ ದುಡ್ಡು ಎಲ್ಲಿ ಇಡಬೇಕು, ಟ್ಯಾಕ್ಸಿನವ್ರು ಗಂಟು ಬಿಡ್ತಾರು. ಹೌದಲ್ಲ? ಎಲ್ಲಿ ಮಾಡೋದು, ಎಲ್ಲಿಟ್ರು ಆಧಾರ್ ಕಾರ್ಡ್ ಬೇಕು ಇದಕ್ಕೆ. ಹೌದಿಲ್ಲ? ಇಟ್ರು ಜಮಾ ಆಕೈತಿ, ಇದಕ್ಕೆ ಹೆಚ್ಚಿಗೆ ಕೊಡ್ಬೇಕಾಕೈತಿ. ಮತ್ತೆ ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಮದುವೆ ಆದರೂ ಚಿಂತೆ, ಮಕ್ಕಳಾದರೂ ಚಿಂತೆ. ಮದುವೆ ಆದರೂ ಚಿಂತೆ, ಆಗಲಿಲ್ಲ ಅಂದ್ರೂ ಚಿಂತೆ. ಎಲ್ಲಿ ಕನ್ಯಾನ ಸಿಗುವಲ್ವಪ್ಪ ನನಗಂತ. ಹೌದಿಲ್ಲ? ಹಂಗೆ ಪರದಾಡ್ತಾವೀಗ. ಕಮ್ತಾ ಮಾಡವ್ ಕನ್ಯೆ ಕೊಡುವಲ್ಲ. ಮತ್ ಮಾಡ್ಕೊಂಡಾರ ಅವಕ್ಕೆ ಚಿಂತೆ ಐತೆ, ಆರಾಮ್ ಚಿಂತೆ ಕಡ್ದೈತೇನೆ, ಅವಕ್ಕೂ ಚಿಂತೆ ಇಲ್ಲ. ಹೆಂಡತಿ ಚೆಲುವೆ ಆದರೂ ಚಿಂತೆ, ಕುರುಪಿ ಆದರೂ ಚಿಂತೆ. ಏನಪ್ಪ ನನ್ನ ಶಿವಕ್ಕೆ ಅಂತ ಕೂಡ್ತಿದಂತ. ಹೌದಿಲ್ಲ? ಎಲ್ಲಿ ಕುಂತಿತ್ತನೋಪ್ಪ ಇದು ನಮಗೆ. ಅದು ಚಂದ ಐತೆ ಅಂದ್ರೆ ಅದನ್ನ ಕಾಯಿ ಚಿಂತಿ. ಎಲ್ಲಾರು ಹೋಗಿ ಎಲ್ಲಿ ಹೊರಗೆ ಹೋಗ್ಬಾಡ್ನಿ ಅಂತ. ಹೌದಿಲ್ಲ? ಮಕ್ಕಳಿದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಮಕ್ಕಳನ್ನ ಹಡದವ್ರ ಚಿಂತೆ ಇಲ್ಲ ಅದಾರ ಅವ್ರ. ಈ ಹಡಿಲೇ ಇದ್ದದ್ದು ಅದಕ್ಕೆ ಚಿಂತಿಪ್ಪ. ನನಗೆ ಜನ ಅಪವಾದ ಕೊಡಾಕೈತಿಪ್ಪ, ಇದು ಬಂದ್ ಜನ ಹಾಕತ್ತಾರ ನನಗೆ. ಯಾರು ಹಿಡಿಸ್ಬಿಡವಲ್ರಪ್ಪ ಮಕ್ಕಳನ್ನ, ನಮ್ಮನ್ನ. ಹೌದಿಲ್ಲ? ಇದನ್ನ ಯಾರು ಕರೀದಿಲ್ಲ, ಇದನ್ನ ಬಂಜಿನ ಏನು ಕರೀತಾರಂತೆ. ಅದಕ್ಕೊಂದು ಮಾನಸಿಕ ವ್ಯಥೆ. ಹೌದಿಲ್ಲ? ಚಿಂತೆ ಇಲ್ಲದವ್ರನ್ನ ಒಬ್ಬರನ್ನು ಕಾಣಿ. ಬಡತನ ಬಂದರೂ ಚಿಂತೆ, ಸಿರಿತನ ಬಂದರೂ ಚಿಂತೆ. ಒಂದಿಲ್ಲ ಒಂದು ಚಿಂತೆಯಾಗ ಬಿದ್ದು ಸತ್ತು. ಜೀವಂತ ಮನುಷ್ಯನನ್ನು ಸುಡುವಂತಹದ್ದು ಇದು. ಚಿಂತೆ ಅನ್ನುವಂಥದ್ದು. ಜೀವನ ಬೆರೆಸಿದ ಮರಣವಾಗುವುದು ಅಂದ್ರೆ ಚಿಂತೆ. ಈ ಬಾಳೆ ಚಿಂತೆ ಏನ್ ಮಾಡ್ತೈತಿ, ಜೀವಂತ ಮನುಷ್ಯನನ್ನು ಅದು ಸುಡುತ್ತದೆ. ಅದಕ್ಕೆ ಆ ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನೋ ಹಂಗಿದ್ರೆ ನಿನ್ನ ನಿಜದ ಕಡೆ ಲಕ್ಷ ಕೊಡು. ಅದಕ್ಕೆ ಬಲ್ಲವರು ಇದಕ್ಕೆ ಸರಿಯಾದ ಮಾರ್ಗದರ್ಶನ ಅದನ್ನು ಕಂಡುಕೊಂಡ್ರು, ಸರಿಯಾದ ಮಾರ್ಗ ಕಂಡುಕೊಂಡು ಇನ್ನುಳಿದವರು ಹೊಂದಲಿ ಅಂತ. ಒಂದು 4-9 ಥರ ಬಾಳೆ ನೆನಪಿಲ್ಲ ಇರಾಕ್ ಬರ್ತೈತೆ ನಿನಗೆ. ಈ ಸಂಸ್ಕಾರ ಇದ್ರಲ್ಲಿ ಬರ್ತೈತೆ, ನನಗಿಲ್ಲ ಅಂದ್ರೆ ಬರೋದಿಲ್ಲ. ಬರೀ ಅದ್ರಾಗ ಬಿದ್ದು ಮುಪ್ಪಾದರೂ ಬರೀ ಅದ್ರಾಗ ಹಣಿಕೆ ಕುಂತ ಹೋಗ್ತೈತೆ.
ಮೊದಲೇ ಇದ್ರೆ ಅಭ್ಯಾಸ ಮಾಡಿದ್ದೆ ಅಂದ್ರೆ ಮುಪ್ಪಿನ ಕಾಲಕ್ಕೆ ಇದನ್ನು ನೆನಪು ಮಾಡ್ಕೊಂಡಿರಾಕ್ ಬರ್ತೈತಿ, ಚಿಂತೆ ಕಳ್ಕೊಂಡು ಆರಾಮಿರಾಕ್ ಬರ್ತೈತಿ. ಅದಕ್ಕೆ ಮೊದಲಿಗೆ ಇದನ್ನು ವಿದ್ಯಾ ಕಲಿಬೇಕು. ಶೈಶವೇ ಅಭ್ಯಸ್ತ ವಿದ್ಯಾ. ನಮ್ಮ ಯಾವ ವಿದ್ಯೆ? ಆತ್ಮವಿದ್ಯೆಯನ್ನು ಮೊದಲನೇ ಇದನ್ನು ಕಲಿ. ಏನು ಇಲ್ಲಿವರೆಗೆ ಅನೇಕ ದೇವರು ದಿಂಡ್ರಿ ನಡ್ಕೊಂತ ಬಂದಿವೆ, ಉಪಾಸನ ಮಾಡ್ಕೊಂತ ಬಂದಿವೆ. ಆದ್ರೆ ಅದರಿಂದ ಏನಾಗೈತೆ ನಾವು ದುಃಖ ನಿವಾರಣೆ ಹೋಗಿತ್ತು. ಯಾವ ದೇವ್ರು ನಡ್ಕೊಂಡು ಹೋಗ್ತಾವೆ ನೀವು ಸಂಖ್ಯೆ ದುಃಖದ ದಾರಿ ತೋರಿಸೋದವನು ಯಾವರ ದೇವರು? ಇದಲ್ಲಪ್ಪ, ಇದರಿಂದ ದುಃಖ ಐತಿ, ನಿಜವಾದ ಸುಖ ನಿನ್ನೊಳಗೈತಿ ಅಂತ ತಿಳಿಸ್ಕೊಡು, ಸರಿಯಾದ ಮಾರ್ಗದರ್ಶನ ಮಾಡೋ ದೇವರು ದಿಂಡ್ರು ಅದಾವನು ಯಾವ? ಯಾಕೆ ಅವಕರು ಬೆನ್ನು ಹತ್ತಿ ಇಲ್ಲದ ಕಲ್ಪಿಸ್ಕೊಂಡು ದುರ್ಗವ ದ್ಯಾಮವ ಕಾಳವ ಕರೆವ ಬಸವಣ್ಣದಾನ ಹನುಮಪ್ಪ ಅದಾನ ಇಲ್ಲದ ಕಲ್ಪನೆ ಮಾಡ್ಕೊಂಡು ಯಾಕ್ರಿ? ಇನ್ನೇನಾದ್ರು ಕಲ್ಪಿಸ್ಕೊಂಡ್ಕೊಂಡಿರ್ತೀವಿ. ಇದ್ದ ಸಮಸ್ಯೆ ನೀನೇ ಮಾಡ್ಕೊಂಡು ಅವನ್ನೆಲ್ಲ. ನಾವೇನು ಬಂದು ಹೇಳಿಲ್ಲ ನಾವು ಹಿಂಗೈತಿ, ನಾವು ಇಂಥಲ್ಲಿರ್ತೀವಿ, ನಮ್ಮ ಆಕಾರ ಹಿಂಗೈತಿ ಅಂತ. ಯಾವ ಬಂದು ಹೇಳಿಲ್ಲ ನನಗೆ. ಯಾವ ಹೆಣದವ್ರು ಹೇಳಿಲ್ಲ, ಯಾವ ಗಣದವ್ರು ಬಂದು ಹೇಳಿಲ್ಲ. ನೀನೇ ಕಲ್ಪಿಸ್ಕೊಂಡು ನೀನೇ ಒದ್ದಾಡ್ಲಿಕ್ಕೆ ಹೇಳಿ. ಪಶು ಪಕ್ಷಿಗಳು ಕಲ್ಪಿಸ್ಕೊಂಡು ಅವ್ರಿಗೆ ದೇವ್ರ ದಿಂಡ್ರನ್ನದು ಅವು ಗುಡಿ ಗುಂಡಾರಕ್ಕೆ ಹೋಕ್ಕವು ನಾವು. ಯಾಕ್ರಿ? ಆರಾಮ್ ತಿಂತಾವು ಹಸದಾಗ, ಯಾಕ್ರಿ? ನಿದ್ದೆ ಮಾಡ್ತಾವು, ಮಕ್ಕಳು ಮರಿ ಹಿಡಿತಾವು, ಅವು ಜೀವನ. ನೀ ಎಷ್ಟು ದೇವ್ರ ದಿಂಡ್ರಿ ನಡ್ಕೋತಿ, ಏನೇನು ಕಲ್ಪಿಸ್ಕೊಂತಿರ್ತಿ. ನೀನು ಕಲ್ಪನಾದ ಬಲೆ ಹಾಸಿಕೊಂಡು ನೀನೇ ಒದ್ದಾಡ್ತಿ. ಯಾರು ಹೇಳಿದ್ರು ನಿನಗೆ ಅವನು ಕಲ್ಪಿಸ್ಕೊ ಅಂತೇಳಿ? ನಿನ್ನ ಮನೆ ಮುಟ್ಟ ಬಂದು ಹೇಳಿದ್ವು ನಾವು ಹಿಂಗದೇವು ಅಂತ ತೋರ್ಸು ಬಂದು ಭೇಟಿಯಾಗಿದ್ವು ಯಾರಿಗಾರ? ಯಾಕೆ ಅವನು ಕಲ್ಪಿಸ್ಕೊಂತೀನಿ? ಆ ಹುಚ್ಚು ಬಿಡು, ಅರ್ಧ ಕೆಲಸ ಆದಂಗೆ ನಿಂದ. ಅಲ್ಲಿ ದೇವ್ರೈತೆ, ಇಲ್ಲಿ ದೇವ್ರೈತೆ, ಅವನ್ನೆಲ್ಲ ಬಿಟ್ಟಿದ್ದ ಅರ್ಧ ಕೆಲಸ ಆದಂಗೆ ನೀವು ಆರಾಮಿರ್ತೀನಿ. ಏನು ಇಲ್ಲಿವರೆಗೆ ದೇವತೆಗಳಿಗೆ ನಡ್ಕೊಂತ ಬಂದಿರಲ್ಲ, ಎಲ್ಲ ನಮ್ಮನೆ ಉಪಾಸನೆ ಮಾಡಿರಿ, ದುಃಖ ನಿವಾರಣೆ ಆಗೈತಿ ಇಲ್ಲೋ ನೋಡ್ಕೋರಿ. ನಿಮ್ಮ ಮನೆಗೆ ಬಂದ ಆಪ್ತೇಷ್ಟರ ಸಂಗ್ರಹ ಹೆಂಗ ನಿಮ್ಮ ದುಃಖದ ಬಗ್ಗೆ ಸುಖದ ಬಗ್ಗೆ ವಿಚಾರ ವಿನಿಮಯ ಮಾಡ್ಕೋತೀರಿ, ಹಂಗೆ ನಿಮ್ಮ ದೇವತೆಗಳ ಬಗ್ಗೆ ನಿಮ್ಮ ಮನೆ ದೇವರು ಅಂತ ತಿಳ್ಕೊಂಡ ಯಾಕ್ರಿ? ಅವ್ರ ಬಗ್ಗೆ ಏನಾರ ಹೇಳ್ತೇನೆ ಅಲ್ಲಿ? ಸುಖ ದುಃಖದ ವಿನಿಮಯ ಮಾಡ್ಕೋತೇನ ಅಲ್ಲಿ? ಇಲ್ಲ, ಹೌದಿಲ್ಲ? ಹಂಗಾರೆ ನಿಮಗೆ ಸಹಾಯ ಮಾಡ್ಲಿಕ್ಕೆ ಬಂದ ಆಪ್ತೇಷ್ಟರೇ ಬಳಗದವ್ರೆ ದೇವತೆಗಳಾದ್ರು ನೋಡಿ. ಏನು ಚಿಂತೆ ಮಾಡಬೇಡಪ್ಪ, ನಾವೆಲ್ಲ ಅನುಕೂಲ ಮಾಡ್ತೇವೆ, ನಾವು ಅದೇವಲ್ಲ ಅಂತಾರೆ ಅವ್ರು. ಅವು ಬಂದು ನಿನಗೇನಾದ್ರು ಧೈರ್ಯ ಕೊಡ್ತಾವನ? ಸತ್ರ ಏನು ಚಿಂತೆ ಮಾಡಬೇಡಪ್ಪ, ನಾನು ನಿನ್ನ ಹೆಂಡತಿಯಾಗಿರ್ತೇನೆ ಅಂತ ಬಂದು ಹೇಳ್ತಾವ ಅವು ನೀನು. ಗಂಡ ಸತ್ರ ನಾನು ಗಂಡಾಗಿರ್ತೇನೆ ನಿನಗಂತ ಬಂದು ಹೇಳ್ತಾವು. ಯಾಕೆ ಚಿಂತೆ ಅದ್ರ ಕಡೆ ನಡ್ಕೋತೇವೆ? ಕೆಲಸ ಇಲ್ಲ. ಭೇಟಿಯಾಗ್ಯಾವನು ಯಾರಿಗಾರ? ಎಷ್ಟು ದೇವ್ರ ದಿಂಡ್ರಿ ನಡ್ಕೋತೇವೆ ಅಂತೀರಿ, ಯಾರಿಗಾರ ಭೇಟಿಯಾಗ್ಯಾವು? ಅದಕ್ಕೆ ಅವನು ಮಾಡಬಾರ್ದು ಅಂತಾರೆ. ಕಲ್ಪಿಸ್ಕೊಂಡು ದೇವತೆಗಳು ಗುಡಿ ಗುಂಡಾರಗಳಲ್ಲಿ ಐತಿನ ದೇವರು ಮೂರ್ಖರವರು ಅಂತ. ಗುಡಿ ಗುಂಡಾರಗಳಲ್ಲಿ ದೇವರನ್ನ ಪುಸ್ತಕಗಳಲ್ಲಿ ಹುಡುಕವ್ರು ಎಲ್ಲರೂ ಮೂರ್ಖರು ಅಂತ. ಏನು ಅಂತ ಜನಸಂಪರ್ಕ ನಮ್ಮನ್ನು ಮೂರ್ಖರು ಮಾಡ್ತದೆ. ಅದಕ್ಕೆ ವಿಚಾರವಂತರ ಸಂಘ ಮಾಡಿ ನೋಡಿ. ಏನು ಸಿಗಬೇಕಲ್ಲ ನಿನಗಂತವ್ರು? ಎಲ್ಲಿ ಸಿಗ್ಬೇಕು? ಏನು ಅಂಥ ಪರಿಸರನ ಅದು ಒಂದು ಪಾಪನ. ಅಂಥ ಸಂಘದೊಳಗೆ ನಾವು ಇರ್ತೇವೆ. ಒಂದು ಎಷ್ಟು ಜನ್ಮದ ಕರ್ಮ ಐತೆ ನೋಪಾಯ. ಇದರಿಂದ ಪಾರಾವಕ ಜಡಬುದ್ಧಿ ಜಡ ಸಂಘದಿಂದ ಬಿಟ್ಟು ಯಾವಾಗಲೂ ವಿಚಾರವಂತರ ಸಂಘದಾಗಿರುವಂಥ ಭಾಗ್ಯ ಬೇಕಲ್ಲ. ಏನು ಬರೇ ಯುವಕರು ಸಂಘ ಮಾಡಿ ಸಂಘ ದೋಷ ಆಗಿಬಿಟ್ಟೈತಿ. ನನಗೂ ಅದ ಸಂಸ್ಕಾರ, ಅದನ್ನು ಮಾಡಿ ಹಂಗೆ ಹಾಕೊಂಡು ಕುಂಡಿರ್ತೀನಿ. ಈ ದೃಶ್ಯ ಇದ್ರೆ ದೃಶ್ಯನ ಇಲ್ಲ ಅಂದ್ಮ್ಯಾಗ ದೃಷ್ಟ ಇಲ್ಲ. ನೋಡಿಸ್ಕೊಳ್ಳೋದು ಇಲ್ಲ ಅಂದ್ಮ್ಯಾಗ ನೋಟ ಇಲ್ಲ, ನೋಡಾವಿಲ್ಲ ನಾನಂತ. ಜಗತ್ತಿನ ಶುದ್ಧಿ ಇಲ್ಲದೆ ಮೊದಲಿನ ಪ್ರಥಮಾನುಭವದ ಸ್ಥಿತಿಯಲ್ಲಿ ಅಲ್ಲಿ ಏಕತ್ವದ ಅನುಭವದ ಇರುವಿನ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ನಿನಗೆ ಅಲ್ಲಿ ಭೇದ ಭಾವ ಇಲ್ಲ. ಇಲ್ಲಿ
ನನಗೆ ಯಾವ ಹೆದರಿಕೆಯೂ ಇಲ್ಲ. ನನಗೆ ಅನ್ಯವಾಗಿ ಇನ್ನೊಂದು ಯಾವುದರ ಇದ್ದರೆ ಭಯ ಪಡೋದು. ನನ್ನನ್ನು ಅನ್ಯವಾಗಿ ಇನ್ನೊಂದು ಯಾವುದೂ ಇಲ್ಲ ಅಂದ್ರೆ ನನಗೆ ಯಾವ ಹೆದರಿಕೆಯೂ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥಂ ನ ವಿದ್ಯತೆ. ನನ್ನನ್ನು ಹೊರತುಪಡಿಸಿ ಇನ್ನೊಂದು ಅಸ್ತಿತ್ವನ ಇಲ್ಲ ಅಂದಿದ್ದು ಎದಕ್ಕೆ ಹೆದರೋದು ನಾನು? ಸಚ್ಚಿದಾನಂದ ಸ್ವರೂಪಕ್ಕೆ ಅನ್ಯವಾದದ್ದು ಯಾವುದೂ ಇಲ್ಲ ಅಂದ ಮೇಲೆ ನನಗೆ ಯಾವ ಹೆದರಿಕೆಯೂ ಇಲ್ಲ. ನನಗೆ ಅನ್ಯವಾಗಿ ಏನಾದರೂ ಇದ್ದರೆ ಅದು ಒಂದು ಭ್ರಮ, ನಿನಗೆ ಭ್ರಾಂತಿ ಅಂತ. ಈ ಭ್ರಾಂತಿ ನಾಶ ಮಾಡ್ಕೋ. ಇನ್ನೊಂದು ದೇವರೈತನ್ನು ಭ್ರಾಂತಿ ತಲೆಯಾಗಿ ಹಿಡ್ಕೊಂಡು ಕೂತಿಯಲ್ಲ, ಅದನ್ನು ಮೊದಲು ನಾಶ ಮಾಡ್ಕೊ. ಅದು ಇತ್ತಂದ್ರೆ ಮತ್ತೆ ಅದಕ್ಕೆ ಉಪಾಸನ ಮಾಡೋದು, ನಡ್ಕೋದು, ಅದಕ್ಕಾಗಿ ಏನೇನು ಮಾಡ್ಕೊಂತ ಹೊಂಟೀನಿ. ಅವರೆಲ್ಲ ಉಬ್ಬಿ ಹೆಚ್ಚಿ ನಿನ್ನ ಸುಲಿಗೆ ಮಾಡ್ತಾರೆ. ಅವರು ಈ ಭ್ರಮದವಾಗಿದ್ದಾನೆ ನೀವು, ಈ ಭ್ರಮ ಹೋತೆ ಅಂದ್ರೆ ಹೋಗೋ ನೀ ಅಂತ ಹೇಳು. ಅಂಥವಕ್ಕೆಲ್ಲ ಮಹತ್ವ ಕೊಡೋದು ನಾವು. ದೇವ್ರು ನಡ್ಕೋ, ದಿನರು ನಡ್ಕೊಂಡು ಒಳ್ಳೆ ನೋಡೋದು ನಾವು. ನೀ ಯಾಕೆ ಅದಕ್ಕೆ ನಡ್ಕೋಕೆ ಹೋಗ್ತೀವಿ? ಅವ ಬಂದು ನಿನ್ನ ನಡ್ಕೊಳಂಗೆ ನಿನ್ನ ಆ ನಮೂನೆ ನಿನ್ನ ಜೀವನ ಸಾಗಿಸಿ. ಎಲ್ಲ ದೇವರು ಬಂದು ನಿನಗ ನಡ್ಕೊಳ್ಬೇಕು, ಹಂಗೆ ನಿನ್ನ ವರ್ತನ ಇರ್ಬೇಕು ನೋಡು. ನೀ ಆ ದೇವ್ರಿಗೆ ನಡ್ಕೊಳಕ್ ಹೋಗಬೇಡ, ಎಲ್ಲ ದೇವ್ರು ಬಂದು ನಿನಗ ನಡ್ಕೋಬೇಕು. ಹಂಗೇನೆ ಇರಾಕ್ ಬರ್ತೇನೆ. ಎಲ್ಲ ಲೋಕದ ತ್ರಿಲೋಕ ಜನ ವಂದ್ಯ, ಎಲ್ಲ ಲೋಕದವರಿಗೆ ಪೂಜ್ಯಕ. ಅಂತಹ ಸ್ಥಿತಿಯನ್ನು ಪಡಿ ನೀನು. ನನಗೆ ನಾನು ಸಚ್ಚಿದಾನಂದ ಸ್ವರೂಪನಿದ್ದೇನೆಂಬ ಪ್ರಥಮಾನುಭೂತಿ ಅನುಭವವಿದೆ. ಹೌದು, ಆ ಅನುಭವ ಗಟ್ಟಿ ಆಯ್ತಂದ್ರೆ ನಾವು ಎದಕ್ಕೂ ಕಣ ತೆಗೆದು ನಾವು ವಿಷಯ ವಸ್ತುಗಳು ಸುಖವನ್ನು ಕೊಡ್ತಾವಂತ ತಿಳ್ಕೊಂಡು ಅವುಗಳ ಬೆನ್ನು ಹತ್ತಿ, ಇದೇ ತಪ್ಪು ತಿಳುವಳಿಕೆ. ಈ ತಿಳುವಳಿಕೆಯನ್ನು, ತಪ್ಪು ತಿಳುವಳಿಕೆಯನ್ನು ಮೊದಲು ಕಳ್ಕೊಯ್ದು. ಎಂದೂ ಬದಲಾಗದ ನಿರ್ದಿಷ್ಟವಾದ ನಮ್ಮ ಸ್ವರೂಪವು ಯಾವಾಗಲೂ ಸುಖಮಯವಾದದ್ದು. ಯಾವನು ತನ್ನ ಪ್ರಥಮಾನುಭೂತಿಯ ಅನುಭವವನ್ನು ನೆನಪಿಗೆ ತಂದುಕೊಂಡು ಅದರಲ್ಲಿಯೇ ನೆಲೆಯಾಗಿ ನಿಲ್ಲುವನು, ಅವನು ಯಾವಾಗಲೂ ವಿಕಾರ ಹೊಂದುವುದಿಲ್ಲ. ಹೌದು, ಯಾವುದೇ ದುಃಖ ಅವನಿಗಿಲ್ಲಂಗಾಕೈತಿ. ಜಗತ್ತು ಮತ್ತು ಅದಕ್ಕೆ ಸಂಬಂಧವಾದದ್ದು ಕೇವಲ ನಾಮರೂಪಗಳು ಮಾತ್ರ. ಅವು ಕಲ್ಪಿತ, ಅವಕ್ಕೆ ಅಸ್ತಿತ್ವವಿಲ್ಲವು. ಇವು ಅಜ್ಞಾನಿಗಳಿಗೆ ಮಾತ್ರ ತೋರುತ್ತವೆ. ಜೀವನ್ಮುಕ್ತನು ತನ್ನ ಸ್ವರೂಪದ ಆನಂದದಲ್ಲಿಯೇ ತೊಡಗಿರುವನು. ಅವನಿಗೆ ಹೊರಗಿನ ಮತ್ತು ಒಳಗಿನದು ಯಾವುದೂ ಮಾಡುವ ಕೆಲಸವಿರುವುದಿಲ್ಲ. ಸಾಮಾನ್ಯವಾಗಿ ದೇವತೆಗಳೆಂದು ಕರೆಯಲ್ಪಡುವವು ಅವು ನಿನ್ನನ್ನು ಅವಲಂಬಿಸಿಕೊಂಡವು. ಅವು ಕೇವಲ ನಿನ್ನ ಕಲ್ಪನಾದಾಗ ಅವು ತೋರ್ತವು. ಒಬ್ಬೊಬ್ಬರು ತಮ್ಮ ಒಲುಮೆಗೆ ತಕ್ಕಂಗೆ ಅವಕ್ಕೆ ರೂಪ ಕೊಟ್ಟಾರೆ. ನೀ ಕಲ್ಪಿಸ್ಕೊಂಡದ್ದು ಅವಕ್ಕಿಲ್ಲ, ಅವು ಕಲ್ಪಿಸ್ಕೊಂಡದ್ದು ನಿಮಗಿಲ್ಲ. ನೀವೊಂದು ಖಂಡದವ ಕಲ್ಪಿಸ್ಕೊಂಡು ಮತ್ತೊಂದು ಖಂಡದವ್ರಿಗೆ ಎಲ್ಲಿದಾವ್ರಿ ಇವು? ಹರಿಹರ ಬ್ರಹ್ಮಾದಿಗಳು, ದುರ್ಗವ್ವ, ದ್ಯಾಮವ್ವ ಒಂದು ಕಲ್ಪಿಸ್ಕೊಂಡು ಮತ್ತೊಂದು ಖಂಡ ಈಗ ಇಲ್ಲ. ಮುಸಲ್ಮಾನ್ರಿಗೆ ಇಲ್ರಿ ಅವ. ಅದನ್ನು ನೀ ಕಲ್ಪಿಸ್ಕೊಂಡು ಹನುಮಪ್ಪದಾನ, ದುರ್ಗವ್ವದಾನ, ದ್ಯಾಮವ್ವನ ಈ ಕಲ್ಪಿಸ್ಕೊಂಡು ಅವ್ರಿಗೆ ಎಲ್ಲಿದಾವು? ಕ್ರಿಶ್ಚಿಯನ್ರಿಗೆ ಎಲ್ಲಿದಾವು? ಒಂದು ಜನಾಂಗದವು ಕಲ್ಪಿಸ್ಕೊಂಡು ಮತ್ತೊಂದು ಜನಾಂಗದವ್ರಿಗೆ ಇಲ್ಲವು. ಎಲ್ಲರಿಗೂ ಉಪಯೋಗ ಬರುವಂತಹದ್ದು ಇರಬೇಕು. ಎಲ್ಲ ಮಾನವ ಮಾತ್ರಗೆಲ್ಲ ಗೊತ್ತಿದ್ದದ್ದು ಮತ್ತು ಎಲ್ಲರಿಗೂ ಬೇಕಾದದ್ದು, ಅದಕ್ಕೆ ದೇವರು ಅಂತಾರೆ. ನೀ ಕಲ್ಪಿಸ್ಕೊಂಡು ದೇವರು ಎಷ್ಟು ಮಂದಿ ಗೊತ್ತೈತೆ ಹೇಳಿ? ಬರುದಿಲ್ಲ ಅವರು ಕೆಲವರು. ಅಲ್ಲಿ ಏನೈತೆ ಕೆಲಸ ಅಂತಾನೆ, ಹೌದಿಲ್ಲ? ಇದು ಒಂದೇ ವರ್ಗದವ್ರಿಗೆ ನೀವು ಕಲ್ಪನೆ ಮಾಡ್ಕೊಂಡು ಒಬ್ಬ ಇರುದಿಲ್ಲ. ಅವ ಸ್ಮಾರ್ಥ ವೈಷ್ಣವ ಹೋಗುದಿಲ್ಲ, ವೈಷ್ಣವ ಅಂತೀರ ಸ್ವಾರ್ಥ ಹೋಗುದಿಲ್ಲ. ಶಿವನ್ ನೋಡಾಕ ಅವ ವೈಷ್ಣವ ಹೋಗುದಿಲ್ಲ, ವೈಷ್ಣವನ್ ನೋಡಾಕ ಇವ ಶಿವಭಕ್ತ ಹೋಗುದಿಲ್ಲ. ಸ್ಮಾರ್ಥ ವೈಷ್ಣವ ಅಂತ ಇದ್ರೊಳಗ ಅದು ಬ್ರಾಹ್ಮಣ ಇದ್ರೊಳಗ ಪಂಗಡ ಐತಿ. ಬೀಗ್ತನ ಸಹಿತ ಆಗೋದಿಲ್ಲ ಹೋಗವು. ಶಿವನ ಫೋಟೋ ಹಾಕಿರೋದನ್ನ ನೋಡುದು ನಾವು ಕಣ್ ಕಟ್ಕೋತಾನ, ಹೌದಿಲ್ಲ? ವೈಷ್ಣವನ್ ಫೋಟೋ ಇವನ್ ನೋಡುದು ನಾವು, ಶಿವಭಕ್ತ. ಅವಾಗ ವೈಕುಂಠ ಹೋಗಂತ ಇವ್ ಕೈಲಾಸ ಸಿಗ್ತೈತಂತ. ಇವ್ ಉದ್ದ ಬಡಿತಾನೆ, ಇವ ವೈಕುಂಠಕ್ಕೆ ಹೋಗ್ತಾನೆ. ಇವ ಅಡ್ಡ ಬಡಿತಾನೆ, ಇವತ್ತಿ ಪಡೆದವ ಕೈಲಾಸ ಸಿಗ್ತೈತಿ.
ಏನೇ ಕಲ್ಪಿಸ್ಕೊಂಡು ಕುಂತೀನಿ ನಾನು. ಯಾಕ್ರಿ ಈ ಹುಚ್ಚು ಬಿಡೋದನ್ನ ಏನು ನಿಜವಾಗಿದ್ರೆ ಅಭ್ಯಾಸದಾಗ ತೊಡಗಿದ್ರೆ ತಲೆಯನ್ನು ಮಟ್ಟೆಲ್ಲ ಬಿಡ್ತೈತಿ, ಆರಾಮಿರ್ತೀವಿ ನಾವು. ಏನು ಯಾವುದೂ ಚಿಂತೆ ಇರಬಾರ್ದು, ಆರಾಮಿರ್ಬೇಕು ಅನ್ನೋಂಗಿದ್ರೆ ಇದು ಅಧ್ಯಾತ್ಮ ವಿಚಾರದಾಗ ತೊಡಗಬೇಕು. ಬಾಕಿ ಏನು ಮಾಡಿದ್ರು ಕೆಲಸ ಆಗೋದಿಲ್ಲ. ಏನು ನಮಗೆ ಹೆಂಗೆ ಬೇಕಂಗೆ ಕಲ್ಪಿಸ್ಕೊಂಡು ಅವುಗಳು ಬೆನ್ನು ಹತ್ಯಾರ ನಾವೆಲ್ಲ. ಏನು ಕೋಟಿಗಟ್ಟಲೆ ದೇವಾಣ ದೇವತೆಗಳಿರಲಿ, ಅವೇನು ನಮಗೆ ಸಂಬಂಧ ಇಲ್ಲ. ಅವೇನು ನಮ್ಮ ಕೈಕಾಲು ಹೆಚ್ಚಗಾಕೆ ಬರೋದಿಲ್ಲ ಅವು. ಹಾಂ ಯಾರು ಇಲ್ದಾಗ ಅಡುಗೆ ಮಾಡೋಕ್ಕದು ಬರ್ತಾವೆ ನಿಮಗೆ ದೇವತೆಗಳು? ಯಾರು ಇಲ್ಲ ಬಾರ್ವಾ ಇವತ್ತು ದ್ಯಾಮವ್ವ ದುರ್ಗವ್ವ ಅಂದ್ರೆ ಬಂದು ಬರ್ತಾವೆ. ನಾವು ಅಡುಗೆ ಮಾಡಿ ಹಾಕಂದ್ರೆ ಹಾಂ ಬರ್ತಾವೆ. ಮನ್ಯಾಗ ಯಾರು ಇಲ್ಲ ಬಾರ್ವಾ ಇವತ್ತು ಮನೆ ವ್ಯವಸ್ಥೆ ನೋಡ್ಕೊ, ಮನ್ಯಾಗ ನಾ ಹೋಗ್ತೇನೆ ನೀನೇ ಇರುವಂತೆ ಬಾ ಅಂದ್ರೆ ಬರ್ತಾವೆ ದ್ಯಾಮವ್ವ ದುರ್ಗವ್ವ. ಹಾಂ ಏನು ಮಾಡೋರಿ ಅವು? ಹಾಂ ಎಷ್ಟು ಹೆದರಿರಿ ಅಲ್ರಿ, ಅದು ಬೆದರ್ ಬಿಡಕ್ಕೆ ದನ ಇದ್ದಂಗೆ ಅದ. ಭಯ ಹುಟ್ಟಿಸ್ತಾವೆ, ದೇವ್ರ ಭಯ ಹುಟ್ಟಿಸ್ತಾವೆ. ಭಯ ಹುಟ್ಟಿಸೋದು ದೇವರಲ್ಲವು, ದೇವರ ಭಯವೇ ಅಸಂಬದ್ಧ. ದೇವರಂದ್ರೆ ಅದು ಭಯರಹಿತವಾದದ್ದು. ನಿಮ್ಮ ದೇವರೆಲ್ಲ ಭಯ ಹುಟ್ಟಿಸುವ ಅವು ದೇವರಲ್ಲವು. ಹೆದರಿಕೆ ಹುಟ್ಟಿಸ್ತಾವಂದ್ರೆ ದೇವರಲ್ಲವು. ಅವೆಲ್ಲ ನಮಸ್ಕಾರ ಮಾಡಿರೋ ಅಷ್ಟೇ ಒಳ್ಳೆ ಹಿಗ್ತಾವೆ, ನಮಸ್ಕಾರ ಮಾಡಲಿಲ್ಲ ಅಂದ್ರೆ ನಿನಗೆ ಶಾಪ ಕೊಡ್ತಾವೆ. ನಾವು ಯಾಕ್ರಿ ಅಂಥವ್ಕೆ ದೇವ್ರು ಅಂತೀನಿ ನೀನು? ಹಾಂ ನಿನ್ನ ಕೆಟ್ಟ ದೃಷ್ಟಿಲೇ ನೋಡ್ತಾವೆ. ಮೇಲಿಂದ ಬಂದ್ರಿ ನೀವು ನಾವು ನಮಸ್ಕಾರ ಮಾಡೋಲ್ಲ ಅಂತ. ಒಳ್ಳೆ ಹಿಗ್ಗುದು ಕುಗ್ಗುದು ಮಾಡೋದು ದೇವರು. ನಾವು ಆಸೆ ಬುರುಕರು ಏನಾರ ತಂದ್ರೆ ಅಷ್ಟೇ ಒಳ್ಳೆ ಭಕ್ತ, ತರಲಿಲ್ಲ ಅಂದ್ರೆ ಏನು ಭಕ್ತ ಅಲ್ಲ ಬಿಡ. ಅವು ಪೂಜಾರಿಗೆ ಬೇಕಾಗ್ಯಾವ ಅದಲ್ಲ. ಏನಾರ ತಂದ್ರೆ ಒಳ್ಳೆ ಮೆರವಣಿಗೆ ಮಾಡ್ತಾನೆ, ಏನು ತರಲಿಲ್ಲ ಅಂದ್ರೆ ನಿನ್ನ ಯಾರು ಅದಲ್ಲ. ಏನಾರು ಕೊಡ್ತಾರ ಅಂತ ನಿನಗೆ ವ್ಯವಸ್ಥೆ ಮಾಡ್ತಾನೆ. ದೇವರ ಹೆಸರಿನ ಮ್ಯಾಗ ಏನೆಲ್ಲ ವ್ಯವಹಾರ ನಡೆದಿಲ್ಲ ಜಗತ್ತಿನೊಳಗೆ. ಅವು ಅದಾವಂತ ಇಷ್ಟೇ ಯಾಕೆ ಹೆದರ್ಕೊಂಡು ಕೂತಿರುವಪ್ಪ? ಹೆದರು ಕಾರಣನೇ ಇಲ್ಲ. ಏನು ಇನ್ನೊಂದ್ರೆ ಬಿಡೇ ಮುರುವತ್ತು ಏನೂ ಬೇಕಾಗಿಲ್ಲ, ಆರಾಮಿರ್ಬೇಕಾಗಿತ್ತ ಅಂದ್ರೆ. ಇದ್ರ ವಿಚಾರ ನಿನ್ನಲ್ಲಿ ಗಟ್ಟಿ ಆತಂದ್ರೆ ಅದಕ್ಕೂ ಹೆದರುದು. ಒಂದು ಸುಡುಗಾಡು ಹೆಚ್ಚು ಹಚ್ಚಿದ್ರು ಹೆದರುದು ನಾವು. ಈ ವಿಚಾರ ನಿನ್ನಲ್ಲಿ ಗಟ್ಟಿ ಆತಂದ್ರೆ ಏನು ಧೀರಸ್ತತ್ರ ನ ಮುಹ್ಯತಿ ಅಂತ. ನಾವು ವಿವೇಕವಂತ, ಅವಾಗ ಧೀರ ಅಂತ. ನಾವು ಇದನ್ನು ಏನು ಕಂಡ್ರು ನಾವು ಮೋಹಕ್ಕೆ ಬೀಳೋದಿಲ್ಲ. ಆತ್ಮನಲ್ಲಿ ನಾವು ತುಷ್ಟನಾಗಬೇಕಾದರೆ ಇನ್ನೊಂದರ ಬಿಡೆ ಮರುವತ್ತು ಬೇಕಾಗಿಲ್ಲ. ಆದ್ದರಿಂದ ಜೀವನ್ಮುಕ್ತನು ತನ್ನ ಸ್ವರೂಪದಲ್ಲಿಯೇ ತುಷ್ಟಿಯನ್ನು ಹೊಂದಿ ಅದರಲ್ಲಿಯೇ ನಿಂತಿರುವನು. ಹೌದು, ತನ್ನ ಜ್ಞಾನ ಯಾವ ಮಾಡ್ಕೊಂಡ ಅವನ ತೃಪ್ತಿಯಿಂದ ಇರ್ತಾನೆ, ನೆಮ್ಮದಿಯಿಂದ ಅವ ಇರ್ತಾನೆ. ಜ್ಞಾನಾಮೃತೇನ ತೃಪ್ತಶ್ಯ ಕೃತಕೃತ್ಯಶ್ಯ ಯೋಗಿನಃ ಕರ್ತವ್ಯಂ ನ ವಿದ್ಯತೆ. ಮಾಡಬೇಕಾದಂಥ ಕರ್ತವ್ಯ ಜಗತ್ತಿನೊಳಗೆ ಏನೂ ಇಲ್ಲ. ಅವಾಗ ಅವ ತೃಪ್ತಿಯನ್ನು ಹೊಂದಿರ್ತಾನೆ. ತನ್ನನ್ನು ತಾನು ತಿಳಿದವ. ತಿಳಿಲಿಲ್ಲ ಅಂದ್ರೆ ತೃಪ್ತಿ ಇಲ್ಲ. ಇಲ್ಲಿ ಅನ್ಯದರಾಗ ಹುಡ್ಕೊಂತ ಹಂಗೆ ತಿರುಗುದನ್ನು ತಿರ್ಕೊಂತ ಅಡ್ಡಾಡೋಕ ತಿರುಬೋಕಿಗಳು ಅಂತಾರೆ. ಹೌದಿಲ್ಲ? ಎಷ್ಟು ದಿನ ಆಯ್ತು ನೀ ತಿರ್ಗಾಕೈತಿ ಜನ್ಮ ಅಂತಾರೆ. ಅದ್ರಾಗೈತಿ ಇದ್ರಾಗೈತಿ ಅಂತ. ನಿನ್ನೊಳಗೈತಿ ಅನ್ನೋದನ್ನು ಕಂಡ್ಕೊಂಡಿದ್ರೆ ಈ ತಿರುಗು ಪಾಳೆ ಅದಕ್ಕೆ ಬರ್ತಿತ್ತು ನಿನಗೆ. ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಆಕ್ಕಿತ್ತು. ಇದೇ ಒಂದೇ ಉಪಾಯ ಇದಕ್ಕೆ. ನಿನ್ನ ನಿಜವನ್ನು ನೀ ತಿಳ್ಕೊಂಡಾಗ ಇದರಿಂದ ನಿನಗೆ ಬಿಡುಗಡೆ. ಎದ್ರ ಸಂಬಂಧಪ್ಪ? ಸುಖ ಹೊಂದಬೇಕು ಅಂತ. ನೀನು ಆ ಸುಖ ಸ್ವರೂಪ ಇದ್ದಿ ಅನ್ನೋ ತಿಳುವಳಿಕೆ ನಿನಗಾತಂದ್ರೆ ಅನ್ಯದ್ರ ಹುಡುಕುದೆಲ್ಲ ತಪ್ಪು ಬಿಡ್ತೈತಿ. ಮೊದಲು ಆ ಕೆಲಸ ಮಾಡ್ಕೊ. ಜೀವನ್ಮುಕ್ತರು ತಮ್ಮ ಸ್ವರೂಪದಲ್ಲಿಯೇ ತುಷ್ಟಿಯನ್ನು ಹೊಂದು ಅದರಲ್ಲಿಯೇ ನೆಲೆಯಾಗಿ ನಿಂತಿರುವರು. ನಾಮರೂಪಗಳೆಂಬುವು ಕೇವಲ ಭ್ರಾಂತಿದಾಯಕ ಕಲ್ಪನೆಗಳಾಗಿವೆ. ಇಷ್ಟು ತಿಳಿದರೆ ಸಾಕು, ಮತ್ತೇನನ್ನು ತಿಳಿಯುವುದು ಅವಶ್ಯಕತೆ ಇಲ್ಲ. ಎಲ್ಲ ನಿನ್ನ ಕಲ್ಪನೆ ಆದಾಗ ತೋರಿ. ಅವು ಕಲ್ಪನಾ ಅಡಗಿದಾಗ ಏನಿರ್ತೈತಿ ನೋಡ್ಕೊ. ನಾಮರೂಪಗಳ ಆಸಕ್ತಿ ಇತ್ತಂದ್ರೆ ಜಗತ್ತು ತೋರ್ತೈತಿ. ನಾಮರೂಪಗಳ ಕಲ್ಪನಾ ಎಲ್ಲ ತೆಗೆದಾಕಿದ್ರೆ ಜಗತ್ತಿಗೆ ಅಸ್ತಿತ್ವ ಎಲ್ಲೈತಿ. ಏನು ನಾಮರೂಪ ಪ್ರಪಂಚಂ
ಏನು ನಾಮರೂಪ ತೆಗೆದಾಕಿದ ಪ್ರಪಂಚಕ್ಕೆ ಅಸ್ತಿತ್ವ ಇಲ್ಲೈತಿ. ನಾಮರೂಪಗಳು ಸತ್ಯವಿದೆ ಎಂಬ ತಿಳುವಳಿಕೆಯೇ ಬಂಧನ, ನಾಮರೂಪಗಳು ಸುಳ್ಳು ಇದೆ ಎಂಬ ತಿಳುವಳಿಕೆಯೇ ಮೋಕ್ಷ. ಬಂಧ ಮೋಕ್ಷ ಎಂಬುದೇ ಭ್ರಾಂತಿದಾಯಕ ಕಲ್ಪನೆ. ಇದು ನಿನಗೆ ಬಂಧನನೂ ಇಲ್ಲ ಮೋಕ್ಷನೂ ಇಲ್ಲ. ನ ಬಂಧನ ಮೋಕ್ಷ. ಅಜ್ಞಾನದೊಳಗೆ ನಿನಗೆ ಬಂಧನದಂಗೈತಿ. ನಿನಗೆ ಗೊತ್ತಿಲ್ಲದಕ್ಕೆ ನೀ ಯಾರಾದ್ರೂ ತಿಳುವಳಿಕೆ ನಿನಗೆ ಆತಂದ್ರೆ ನಿನಗೆ ಬಂಧನ ಎಲ್ಲಿ ಐತೆ ಅನ್ನೋದು ನಿನಗೆ ಹೋಯ್ತು. ಅರಿವಿನಲ್ಲಿ ಮರವಿ ಅಥವಾ ಬಂಧನ ಅನ್ನುವಂಥದ್ದು ಇಲ್ಲೇ ಇಲ್ಲ. ಯಾವಾಗಲೂ ಅರಿವಿನ ನೆನಪಿನಾಗಿದ್ದೆ ಅದನ್ನ. ಏನು ಬಂಧನನ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ. ಏನು ನಾನು ಮುಕ್ತ ಅದೇನು ಅನ್ನೋದು ನಿನ್ನ ಕಡೆ ಲಕ್ಷ್ಯ ಇಲ್ಲದಕ್ಕೆ ನನಗೆ ಬಂಧನ ಐತೆ ಅಂತ ನಿನಗೆ ಭ್ರಮ ಆಗೈತಿ. ನಿನ್ನ ನಿಜ ಸ್ವರೂಪ ಸ್ವಯಂ ಸಿದ್ಧವಾದದ್ದು. ಅದು ಎಲ್ಲರ ಸ್ವರೂಪನಾದ. ಇದನ್ನು ಹೊಸದಾಗಿ ಪಡಿಬೇಕಾಗಿಲ್ಲ ನಾವು. ಸ್ವರೂಪವೆಂದರೆ ಮನಸ್ಸಿನ ಮಹಾ ಮೌನ ಸ್ಥಿತಿ. ಅದು ಏನು ಬ್ರಾಹ್ಮಣ ಅಂದ್ರೆ ಬ್ರಹ್ಮದ ತಿಳುವಳಿಕೆ ಮಾಡ್ಕೊಂಡ ಅವಂಗ ಬ್ರಾಹ್ಮಣ ಅಂತ. ಅವಾಗ ದೇಹ ನಾಮರೂಪಗಳ ಇಲ್ಲ. ಅವಂಗ ಬ್ರಾಹ್ಮಣನಿಗೆ ಏನು ರಾಗದ್ವೇಷಯುಕ್ತ ವಸ್ತುಗಳು ಅವನನ್ನು ಸ್ಪರ್ಶಿಸಲಾರವು. ಆದ್ದರಿಂದ ಆನಂದವನ್ನು ಹೊಂದಬೇಕೆನ್ನುವವನು ಸ್ವರೂಪ ಸ್ಥಿತಿಯಲ್ಲಿಯೇ ನೆಲೆಯಾಗಿ ನಿಲ್ಲುವ ಪ್ರಯತ್ನವನ್ನು ಮಾಡಬೇಕು. ಉಳಿದ ಜಗತ್ತನ್ನು ನೆನಪು ಮಾಡಬಾರ್ದು. ನನ್ನ ಹೊಲ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ, ಹೆಂಡರು ಮಕ್ಕಳು ಯಾರನ್ನು ನೆನಪು ಮಾಡು. ಯಾಕೆ ಅವು ಸುಖ ಕೊಡ್ತಾವ ಅಂತ ಅವುಗಳ ನೆನಪು. ಅವು ಸುಖ ಕೊಟ್ಟಾವು ನಂಗಾರ. ವಿಷಯ ವಸ್ತುಗಳನ್ನು ಗಳಿಸುವ ಪ್ರಯತ್ನ ನಡೆಸಿ ಅವುಗಳನ್ನು ಹೊಂದಬೇಕಪ್ಪ ಅನ್ನೋದು ಲವಲವಿಕೆ ಹೋಗೈತೆ ನೋಡ್ಕೊ. ವಿಷಯಾದಿಗಳನ್ನು ಗಳಿಸಿ ಸುಖ ಹೊಂದಬೇಕನ್ನೋ ಲವಲವಿಕೆ ಏನದ ಅಪಾರ ದುಃಖವನ್ನು ನಿನಗೆ ಅನುಭವ ತಂದು ಕೊಡ್ತದೆ. ದುಃಖದಾಗ ಬಿದ್ದು ಹೊಳ್ಯಾಡೋದು ನೀನು ಅದ್ರ ಬೆನ್ನು ಹತ್ತಿದ ಅಂದ್ರೆ. ವಿಷಯ ಭೋಗದಿಂದ ತೃಪ್ತಿ ಐತಿವೋ ಏನು ಅತೃಪ್ತಿ ಐತಿ ನೋಡ್ಕೊ. ವಿಷಯ ಭೋಗದಿಂದ ತೋರುವಂತಹ ಸುಖ ಅದು ವಿಷಯದ್ದಲ್ಲ, ಅದು ನಿನ್ನ ಸ್ವರೂಪದ್ದ. ಅದು ಅಲ್ಲಿ ತೋರುವಂತಹ ಸುಖ ಮನಸ್ಸು ನಿಶ್ಚಲ ಆದಾಗ ತೋರ್ತೈತೆ. ಅದು ನಿನ್ನ ಆನಂದ ನಿನಗೆ ಅನುಭವ. ಆ ವಿಷಯದಿಂದ ಸಿಕ್ತಂತ ನಿನಗೆ ಭ್ರಮ ಆಗೈತಿ. ವಿಷಯದಾಗ ಜರ ಆರಾಮಿದೆ ಅಂತೇಳಿ ವಿಷಯ ಇರ್ತೈತಿ. ಆನಂದ ಯಾಕೆ ತೋರ್ಬಾರ್ದು? ಮನಸ್ಸು ನಿಶ್ಚಲ ಆದಾಗ ಆನಂದ ಅನುಭವ ಬರ್ತೈತಿ ನಿನಗೆ. ಏನು ಇಚ್ಛಿತ ವಸ್ತು ಸಿಕ್ಕಾಗ ಮನುಷ್ಯನ ಹರಿದಾಟ ನಿಲ್ತೈತಿ. ಆಗ ತೋರುವಂಥ ಆನಂದ ನಿನ್ನ ಸ್ವರೂಪದ್ದ, ಅದು ವಿಷಯದ್ದಲ್ಲ. ಏನು ಯಾರು ಸ್ವರೂಪಾವಸ್ಥಿತಿಯನ್ನು ಪಡೆದಿರ್ತಾರೆ ಅವರಿಗೆ ತಮ್ಮ ಸ್ವರೂಪವು ಪೂರ್ಣವಾಗಿ ಪೂರ್ಣಾನಂದ ಸ್ವರೂಪವಿರುತ್ತದೆ ಎಂಬ ದೃಢವಾದ ತಿಳುವಳಿಕೆಯಾಗುವುದು. ಸಮಾಧಿಯನ್ನು ಹೊಂದಿದವಾಗ ಅವಾಗ ಖಾತ್ರಿ ಆಕೈತಿ. ಸಚ್ಚಿದಾನಂದವೇ ಸತ್ಯವೆಂದು ಒಪ್ಪಬೇಕು. ಅದೇ ತನ್ನ ಸ್ವರೂಪವು. ನಿನ್ನ ಕಲ್ಪನಾರೂಪ ದೇವತೆಗಳು ಕೊಡುವಂತಹ ಕಲ್ಪನಾರೂಪಿ ಆಶೀರ್ವಾದವು ನಿನ್ನ ಕಲ್ಪನೆಯನ್ನು ಹಿಂತೆಗೆದುಕೊಂಡರೆ ಎಲ್ಲಿ ಉಳಿಯುವುದು? ಯಾಕೆ ಅವನು ಕಲ್ಪಿಸ್ಕೊಂಡು ಸುಳ್ಳು ವ್ಯರ್ಥ ಕಾಲಹರಣ ಮಾಡ್ತೀರಿ ಅಂತ. ಎಂದಿರ್ಪೆನೋ ನಿಜ ಸುಖದಲ್ಲಿ ಬಹುದಂದುಗುವನೆಲ್ಲವನ್ನು ಅಳೆದುಳಿದು ಅನ್ನೋ ಭಾವ ಬಂದಾಗ ಇದೆಲ್ಲ ತೀರಿದ್ ನೋಡ್ರಿ. ಸ್ವರೂಪಾನಂದವನ್ನು ಅನುಭವಿಸುವುದು ಅತಿ ಸುಲಭದ. ಯಾಕಂದ್ರೆ ಅದೇ ಎಲ್ಲರ ಸ್ವರೂಪನ ಅದ, ಎಲ್ಲರಿಗೂ ಗೊತ್ತಿದ್ದದ್ದು ಅದು. ಅದು ನಮ್ಮಿಂದ ದೂರ ಇಲ್ಲ. ಎಲ್ಲಾರು ಹೋಗಿ ಅದನ್ನು ಹೊಂದಬೇಕಾಗಿಲ್ಲ, ನಾವು ಏನಾರ ಮಾಡಬೇಕಾಗಿಲ್ಲ. ಅದು ಇದ್ದಲ್ಲಿ ಇದ್ದಕ್ಕಿದ್ದಂಗೆ ನಾವು ಅದು ಅನುಭವ ಒಂದು ಉಳ್ಕೊಳಿಕ್ಕೆ ಬರ್ತದೆ. ದೇವಾಣ ದೇವತೆಗಳು ಕೂಡ ಇದನ್ನು ಹೊಂದಲಿಕ್ಕೆ ಬರುದಿಲ್ಲ, ಸ್ವರೂಪ ಜ್ಞಾನ ಮಾಡ್ಕೊಳಿಕ್ಕೆ ಆಗುದಿಲ್ಲ. ಯಾಕೆ ಅತಿ ಭೋಗ ಲಂಪಟದಾಗ ಬಿದ್ದು ಒಳ್ಳೆ ಆಡ್ತಾವೆ. ಪುಣ್ಯ ಕರ್ಮಗಳನ್ನು ಮಾಡಿ ವಿಷಯ ಭೋಗದಾಗ ಸಿಕ್ಕೊಂಡು ಒದ್ದಾಡ್ತಾವೆ. ಅವಕ್ಕೂ ಸುಧಾ ತಿಳ್ಕೊಳಕ್ಕಾಗುದಿಲ್ಲ. ಅಜ್ಞಾನ ಮುಸುಗಿ ಬಿಟ್ಟದ. ಅಂಥದ್ದನ್ನು ಮಾನವನಿಗೆ ತಿಳ್ಕೊಳಿಕ್ಕೆ ಬರ್ತದೆ. ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠ ಅಂತ ಹೇಳಿತ್ತು.
ಇದು ನಿನ್ನ ನಿಜವನ್ನ ನೀ ತಿಳ್ಕೊಂಡ್ರ ಮತ್ತೆ ತಿಳ್ಕೊಳ್ಳಿಲ್ಲ ಅಂದ್ರೆ ಇದರಂತ ಕನಿಷ್ಠನ ಯಾವುದೂ ಇಲ್ಲ. ದಿವಾಣ ದೇವತೆಗಳಿಗೆ ಉಳಿಸ್ಕೋದ ಸಾಧ್ಯ ಇಲ್ಲ ಅಂದ್ರೆ ರಾಕ್ಷಸ ಪಿಶಾಚಿಗಳಿಗಂತೂ ಎಲ್ಲಿ ದೂರದ ಮಾತಿದು. ಬಂಧನ ಮತ್ತು ಮುಕ್ತಿ ಇವನ್ನ ಯಾವುದೇ ಬಾಹ್ಯ ಚಿಹ್ನೆಗಳಿಂದ ಗುರುತಿಸಲಿಕ್ಕೆ ಬರ್ತದೆ. ಹೌದು, ನೀವು ಸೋಗ ಹಾಕಿಬಿಟ್ರೆ ಮುಕ್ತ ಆಗ್ಯಾನಂತ ತಿಳ್ಕೊಳ್ಳೋಣ. ಕೆಂದ ಬಿಟ್ರೆ, ಬೆಳೆದ ಬಿಟ್ರೆ, ತಲೆ ಬೋಳ್ಸಿರ, ಕೂದ ಬಿಟ್ರೆ, ಗಡ್ಡ ಬಿಟ್ರೆ ಸಾಧು ಆಗ್ಬಿಟ್ಟ. ಅವ ಅನ್ಯದ ನೆನಪೆಲ್ಲ ಕೈ ಬಿಟ್ಟು ಸ್ವರೂಪದ ನೆನಪಿನಾಗ ಉಳಿಯಾಕೆ ಬರ್ತೈತೇನ? ಸೋಗ ಹಾಕಿರಿ, ಸೋಗ ಹಾಕಿರಿ ಬರ್ತೈತೆ ಹೇಳಿ ನಿಮಗೆ ಈ ಭಾವ? ಆನಂದದ ಭಾವದೊಳಗೆ ಇರಾಕೆ ಬರ್ತೈತೇನೆ ಸೋಗ ಹಾಕಿರಿ? ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಬಾಹ್ಯ ಚಿಹ್ನೆಗಳನ್ನು ಧರಿಸೋದು ಅದು ಉಪಯೋಗ ಇಲ್ಲ. ಜಗತ್ತಿನಿಂದ ಏನೂ ಬೇಕಾಗಿಲ್ಲ. ಆರಾಮಿನ ನೆನಪು ಮಾಡಕ್ಕೆ ಸ್ವರೂಪವನ್ನು ತಿಳಿಯುವುದೆಂದರೆ ಸ್ವರೂಪವೇ ಉಳಿಯುವುದು. ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಬ್ರಹ್ಮವನ್ನು ತಿಳಿದಂದ್ರೆ ಬ್ರಹ್ಮನೇ ಇರುತ್ತಂತ. ಅದ ನೀನಾಗಿ ಉಳ್ಕೊಂಡ್ಬಿಡೋದು. ತಿಳಿಯುವುದಂದ್ರೆ ಎದುರಿಟ್ಟದ ತಿಳಿಲಿಕ್ಕೆ ಬರೋದು. ಅಲ್ಲಿ ಭೇದ ಭಾವ ಅನ್ನುವಂಥದ್ದಿಲ್ಲ. ಅಭೇದತ್ವವೇ ಆನಂದ, ಭೇದತ್ವವೇ ಹೆದರಿಕೆ. ಅದಕ್ಕೆ ಅದರಿಂದನೇ ನಿನಗೆ ದುಃಖ, ಭಯಗ್ರಸ್ತವಾದ ಭಯ ಉಂಟಾಕೈತಿ, ನಿನಗೆ ಹೆದರಿಕೆ ಉಂಟಾಕೈತಿ, ದುಃಖ ಶುರುವಾದ. ನಿಜವಾಗಿ ನೋಡಿದ್ರೆ, ವಿಚಾರ ಮಾಡಿ ನೋಡಿದ್ರೆ ಈ ದೇಹಕ್ಕೆ ಅಸ್ತಿತ್ವನೇ ಇಲ್ಲ. ಇದು ಇಂದ್ರಜಾಲದ ಆಟ ಇದ್ದಂಗೆ ಅದ. ಏನು ಪ್ರಥಮಾನುಭೂತಿಯಲ್ಲಿ ಸ್ವರೂಪಕ್ಕೆ ಅನ್ಯವಾಗಿ ಏನೂ ಇಲ್ಲ. ಇದಕ್ಕೆ ಏನಾದರೂ ಪ್ರಮಾಣ ಬೇಕಾದರೆ ಅನುಭವವನ್ನು ಉದಾಹರಿಸುವ ಶ್ರುತಿ ಗ್ರಂಥಗಳನ್ನು ತೆಗೆದುಕೊಳ್ಳಬಹುದು. ವಿಷಯೇಂದ್ರ ಸಂಪರ್ಕದಲ್ಲಿ ಉಂಟಾದಂತಹ ಸುಖ ವಿಷಯದ್ದಲ್ಲ, ಅದು ನಂದ, ಇದು ಆತ್ಮನದ ಅನ್ನೋದು ತಿಳ್ಕೊಳ್ಳೋದು ಬಹಳ ಮಹತ್ವದ. ಎಲ್ಲವುಗಳಿಗೆ ಸಾಕ್ಷಿ ಅನ್ನೋದ ಇಲ್ಲ. ಯಾಕಂದ್ರೆ ಯಾವುದಕ್ಕೂ ಅಸ್ತಿತ್ವವಿಲ್ಲ ಅವಕ್ಕೆ. ಈ ಸಾಕ್ಷಿ ಭಾವ ಎಂಬುದು ಕೂಡ ಭ್ರಾಂತಿದಾಯಕದ. ಕನಸಿರುವವರಿಗೆ ಕನಸನ್ನು ನೋಡವ, ಕನಸು ಹೋದ ಮ್ಯಾಗ ನೋಡವ ಇಲ್ಲಿ ನಾನು. ಇದೆಲ್ಲವೂ ನೆನಪಿದ್ರೆ ಕಾಲ್ಪನಿಕ ದೇವಾನು ದೇವತೆಗಳ ಕೈ ಮುಖಂತ ಯಾಕಂಡೆ ಆಡ್ತಿದ್ದೀವಿ? ಸಂಸಾರ ತಾಪತ್ರಯದಿಂದ ಬೆಂದು ಬಳಲಿ ಇದರಿಂದ ಯಾವಾಗ ಪಾರಾದೇನಪ್ಪ ಅನ್ನೋವಾಗ ಹತ್ತದ ನೋಡ್ರಿ. ಬ್ಯಾಸರ ಆಗ್ಬೇಕು. ಜಗತ್ತಿನ ವ್ಯವಹಾರ ಎಲ್ಲ ಬ್ಯಾಸರ ಆಗಿ ಎಂದಿದ್ದೇನಪ್ಪ ಇದನ್ನೆಲ್ಲ ಗದ್ದಲ ತಪ್ಪಿಸ್ಕೊಂಡು ಅಂತ ಅತಿವ್ಯಾನ್ ಹತ್ಬೇಕು. ಇದನ್ನ ನೆನಪು ಯಾಕೆ ಬಂತಪ್ಪ, ಇದು ಮತ್ತೆ ಬಾಳೆದ ನೆನಪು, ಎಚ್ಚರಿಕೆ ನೆನಪು ಬರದಂಗೆ ಮಾಡ್ಕೋಬೇಕು ನೋಡ್ರಿ. ಅದಕ್ಕೆ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕು. ಅದ ಭಾವದೊಳಗೆ ಇರಾಕ್ ಕಲಿಬೇಕು. ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿದಾಗ ಅವಾಗ ನೆಮ್ಮದಿಯಿಂದ ಇರಾಕ್ ಬರ್ತೈತೆ. ಅದಕ್ಕೆ ಅಭ್ಯಾಸ ಬೇಕಿದಕ್ಕೆ. ಏನು ಮನಸ್ಸನ್ನು ನಿಜವಾದ ಸುಖದಲ್ಲಿ ನೆಲೆಯಾಗಿ ನಿಲ್ಲಿಸ್ಬೇಕಂತಂದ್ರೆ ನಿರಂತರ ಸತತ ಅಭ್ಯಾಸ ಬೇಕಿದೆ. ಬಂಧನ ಅಥವಾ ಮುಕ್ತಿ ಇವನ್ನ ಯಾವುದೇ ಬಾಹ್ಯ ಚಿಹ್ನೆಗಳಿಂದ ಗುರುತಿಸ್ಲಿಕ್ಕೆ ಬರುದಿಲ್ಲ. ಅದು ಯಾಕಂದ್ರೆ ಮನುಷ್ಯನು ಮಾಡಿದ ವಸ್ತು ಅಲ್ಲ. ಯಾವುದಕ್ಕೂ ಅಸ್ತಿತ್ವನೇ ಇಲ್ಲ. ಈ ಸಾಕ್ಷಿ ಭಾವ ಎಂಬುದು ಕೂಡ ಇದು ಭ್ರಾಂತಿನ. ಕನಸಿನಾಗಿರುವವರಿಗೆ ಕನಸನ್ನ ನೋಡಾವ, ಕನಸಿರುವವರಿಗೂ ಕನಸನ್ನು ನೋಡಾವ, ಕನಸು ಆದ ಮ್ಯಾಗ ನೋಡಾವ ಇಲ್ಲಿದ. ಇದೆಲ್ಲ ನೆನಪಿತ್ತಂದ್ರೆ ಕಾಲ್ಪನಿಕ ದೇವತೆಗಳ ಕೈ ಮುಗಿದು ಬಿಡ್ತಾನವ. ಅದರ ಗೊತ್ತು. ನಾವು ಶಾಸ್ತ್ರ ಕಲಿತೇವೆ, ನಾವು ವೇದಾಂತದಾಗ ಅದೇವಿ ಅನ್ನೋರಿಗೆ ಅದು ಹತ್ತುದಿಲ್ಲ.
ಭಾಳ ಕಠಿಣ ಅದ. ಅಲ್ಲೇ ಇದ್ರೂ ಹತ್ತೋದಿಲ್ಲ. ಎಲ್ಲೋ ಒಬ್ಬವ ಇದರಿಂದ ಹಿಂದಕ್ಕೆ ಸರ್ಕೊಂಡು ಆತ್ಮಭಾವ ತನ್ನೊಳಗೆ ತಾನು ಉಳ್ಕೊಂಡು ಆರಾಮಿನ ಅನುಭವ ಮಾಡವ. ಪ್ರಪಂಚವೆಲ್ಲ ಬಯಲಾಗುವುದಿದ್ದು ಅದಕ್ಕಾಗಿ ದುಡಿಯುವುದೆಲ್ಲ ನಿಷ್ಫಲವು ಅಂದ. ಎಲ್ಲ ವ್ಯರ್ಥ ಗುಡ್ಡ ಕಲ್ಲು ಹೊತ್ತಂಗ ಎಲ್ಲ ಬಡ್ಕೊಂಡು ಬಾಳೆ ಮಾಡಿ ಏನು ಸುಖ ಕಂಡಿದ್ರೆ ಸಾಯಿ ಮಠ ಬಡ್ಕೊಂಡೆಲ್ಲ ಬಡ್ಕೊಂಡು ಎದಕ್ಕೆ ಬಡ್ಕೊಂತಿದ್ದು ಕೆಲಸ ಎಲ್ಲ ಬಿಟ್ಟು ಹೊಂಟಿಲ್ವ. ಇದನ್ನ ಯಾಕೆ ಬಿಟ್ಟು ಹೊಂಟೆ ಅಂದ್ರೆ ಮಾಡಿದ್ದೆಲ್ಲ ಇಲ್ಲೇ ಹೋಯ್ತು. ಯಾಕಂದ್ರೆ ಅದಕ್ಕೆ ಶ್ರಮ ವ್ಯರ್ಥ ಶ್ರಮ ಮಾಡಿದೆ. ಏನು ಲಾಭ ಮಾಡ್ಕೊಂಡು ಏನಾರು ಮಾಡಿ ಸುಖ ಹೊಂದ್ಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿ ಸುಖ ಸುಖದಿಂದ ಅದೇನು ನೆಮ್ಮದಿ ಕೊಟ್ಟು ನೆಮ್ಮದಿ ಎಲ್ಲಿ ಐತೆ ಅನ್ನೋದು ನಿನಗೆ ಗೊತ್ತಾಗಲಿಲ್ಲ. ಅನ್ಯದ್ರ ಹುಡುಗಿ ಸುಳ್ಳ ಬಳಲಿದಿ ಬ್ಯಾಳೆ ಕಳೆದಿಲ್ಲ. ನೀನು ಅದೇನು ತಿಳುವಳಿಕೆ ಮಾಡ್ಕೊಂಡ್ಬಿಟ್ಟಿದ್ರೆ ಆರಾಮಿರ್ತಿದ್ವಿ. ಅಲ್ಲೇ ಹುಡುಕು ಕೆಲಸ ಏನಿತ್ತು ನಿನ್ನೊಳಗೈತಿ. ನಿನಗೆ ಬೇಕಾದದ್ದು ಅನ್ನೋ ತಿಳುವಳಿಕೆ ಗಟ್ಟಿ ಆತಂದ್ರೆ ಯಾರೇ ಅನ್ಯವಾಗಿ ಹುಡುಕಕ್ಕೆ ಹೋಗುದು ನಾವು. ತನ್ನ ಬಿಟ್ಟು ಇಲ್ಲ ಆನಂದ ತಾನ ಆನಂದ ಸ್ವರೂಪ ಇದ್ದೇನೆ ಖಾತ್ರಿ ಮಾಡ್ಕೊಂಡಾಗ ಅವಾಗ ಚಿಂತೆ ಕಡಿದೈತಿ ನೋಡಿ. ಸಮಾಧಿ ಬಂದು ಖಾತ್ರಿ ಮಾಡ್ಕೊಳ್ಳೋದನ್ನ. ಮುಕ್ತುಂ ಇಚ್ಛಿಸಿ ಇತಿ ಮುಮುಕ್ಷು ಅಂತ. ಬಂಧನ ವಿಮೋಚನೆಗೆ ಯಾವ ಪ್ರಯತ್ನ ಮಾಡ್ತಾನೆ ಅವಾಗ ಮುಮುಕ್ಷು ಅಂತಾರೆ. ಇದು ಬರೋದು ಭಾಳ ಕಠಿಣ ಅಂತ ಮುಮುಕ್ಷತ್ವ. ಈಗಿನ ಕಾಲದಲ್ಲಿ ನಿಜವಾದ ಸಾಧು ಸಂತರು ಸಿಗುವುದು ಭಾಳ ದುರ್ಲಭ. ಎಲ್ಲ ಸೂಗಿನ ಸನ್ಯಾಸಿಗಳು ಅದಾರ. ನಿಜವನ್ನ ತಿಳ್ಕೊಂಡು ಉಳ್ಕೋಬೇಕನ್ನೋರು ಎಲ್ಲಿದಾರ ನೀವು? ಹೀನ ಗುಣಗಳನ್ನು ತ್ಯಜಿಸಿ ಸಂತರ ಸಂಗತಿ ಹಿಡಿದನೆಂದರೆ ಅವನಿಗೆ ಸಾಧಕನೆನ್ನಬೇಕು. ಹೌದು, ಒಳ್ಳೆಯ ಗುಣಗಳನ್ನು ಅಳವಡಿಸುವಂತ ನಾವು ಎಲ್ಲಿ ಹೋದರೂ ಏನದ ನೋಡ್ರಿ, ಮಹಾತ್ಮರ ಹೆಸರಿನ ಮ್ಯಾಗ ಆಡಂಬರ ವ್ಯವಹಾರ ನಡೆದು ಬಿಟ್ಟದೆ. ನಿಜವಾಗಿ ತಿಳ್ಕೋಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನೋರು ಎಲ್ಲಿದ್ದಾರೆ? ಎಷ್ಟು ಮಂದಿ ಸಿಗ್ತಾರೆ ಇದ್ರೆ? ನಿಜವಾದ ಸಾಧಕ ಆದ್ರೆ ಶ್ರವಣ ಮಾಡಿದ್ದ ವಿಷಯವನ್ನು ಮನನ ಮಾಡಿ ಆ ವಿಷಯದ ಗೂಢವನ್ನು ತಿಳ್ಕೊಂಡು ಅದರ ಲಾಭ ಮಾಡ್ಕೋತಾನ. ಕೇಳಿ ನೆರೆ ಕೇಳಿದುದನು ಅರಿದುದನು ಮೇಯು ಮರೆಯದಿರು ಗುರು ಪೇಳ್ದ ತೆರೆದು ಚಂದ ಕೇಳು. ನೀನ ಪರಬ್ರಹ್ಮ ಸ್ವರೂಪ ಇದ್ದೀಪ, ನಿನ್ನ ಬಿಟ್ಟು ದೇವರು ಬೇರೆ ಇಲ್ಲ ಅನ್ನೋದನ್ನು ಸರಿಯಾಗಿ ಕೇಳ್ತೀವಿ. ನೀನು ಸುಳ್ಳ ಏನೇನು ಕಲ್ಪಿಸ್ಕೊಂಡು ಅದ್ರ ಬೆನ್ನು ಹತ್ತಿ ಭಯ ಹುಟ್ಟಾಕತ್ತೆ ನನಗೆ. ಇನ್ನೊಂದು ಐತಿ, ಇನ್ನೊಂದು ಏನೂ ಇಲ್ಲ, ಅಸ್ತಿತ್ವನೇ ಇಲ್ಲ ಅವಕ್ಕೆ. ಇರು ಏನೈತಲ್ಲ ನಿನಗೆಂತೂ ಯಾವ ಬಾಧೆ ನಾವು ನಿನ್ನಿಂದ ಅರಿಸ್ಕೊಳ್ಳೋ ಎಲ್ಲ ನಾಶ ಆಗಬೇಕು. ಯಾವಾಗಲೂ ಇದ್ದ ವಸ್ತು ನೀ ಕಾಯಮ, ಇತರೆ ವಸ್ತುಗಳು ಕಾಯಮ. ನಾ ಇರಾಮನಿ ಯಾವಾಗಲೂ ಇದ್ದ ವಸ್ತು ನಾನು ಅಂತ. ನಾನೇ ಹೊಕ್ಕೇನಂತ ನೀ ತಿಳ್ಕೊಂಡು ಎಲ್ಲಿ ಹೋದ? ಶರೀರ ತೋರಿ ದಾಡಲ್ಪತ್ತೆ, ಅದು ತಾನೇ ಹೋಗ್ತೈತಿ. ಯಾವ ಇದ್ದಕ್ಕಿದ್ದಂಗೆ ಇರೋಲ್ಲ. ಪ್ರತಿಯೊಂದು ವಸ್ತು ಬದಲಾವಣೆಯಾಗಿ ನಾಶ ಆಗಬೇಕು. ಆದರೆ ನೀನು ಅದಕ್ಕೆಲ್ಲ ಸಾಕ್ಷಿಯಾಗಿರಿ. ಅದನ್ನು ನೋಡ್ಕೊಂತ ಎಲ್ಲ ವಸ್ತುಗಳನ್ನು ಅರಿಯುತ್ತ ಸಣ್ಣೊಂದಿರ್ತಾ ಹೇಳ್ದ ಯಾಯನಮನಿ ಸೋಗಾಕೊಂತ ಹೊಂಟದು. 7 ಥರದ ಸೋಗಾಗ್ತೈತಿ ಈ ಶರೀರ. ಕಡಿಕ ಮಣ್ಣ ಪಾಲಾಗು, ಇಲ್ಲ ಬೆಂಕಿಯಾಗಾರ ಸುಟ್ಟು ಬಿಡ್ತಾರೆ. ಹೋತಪ್ಪ, ಎಲ್ಲಿದ್ನು ಬಂದಿತ್ತು ಪುನಃ ತಿರುಗಿ ಅಲ್ಲಿಗೆ ಹೋತಂತ. ಆದರೆ ನೀನು ಬಂದು ಹೋಗುವಂಥ ಆಗಂತಕ ವಸ್ತು ಅಲ್ಲ. ಅವಕರು ಕೂಡ ಏನು ಬರಲಿಲ್ಲ, ಅವಕರು ಕೂಡ ಹೋಗಲಿಲ್ಲ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು, ನೀ ಆನಂದ ಸ್ವರೂಪ ನೀನು. ಈ ತಿಳುವಳಿಕೆ ನಮ್ಮಲ್ಲಿ ಗಟ್ಟಿ ಆಗ್ಬೇಕಲ್ಲ. ಅಂದಾಗ ಇದು ನಮ್ಗೆ ಅನುಭವ ಬರ್ತೈತಿ. ಸತತ ನಡಿಬೇಕು. ಅದು ಒಳಗ ಅನುಸಂಧಾನ ಅಭ್ಯಾಸದ ಮುಖಾಂತರ ನಮಗೆ ಇದು ಅನುಭವ ಬರ್ತದೆ. ಸತತ ಅಭ್ಯಾಸನ ಇದಕ್ಕೆ ಸಾಧನ. ಎಡೆಬಿಡದೆ ಇದೇ ಅಭ್ಯಾಸದೊಳಗೆ ಕಾಲು ಕಳಿಬೇಕು ನೋಡ್ರಿ. ಶರೀರವನ್ನು ಆರೋಗ್ಯವಾಗಿ ಇಟ್ಕೊಂಡು, ಹೊಟ್ಟೆ ಹಸಿದ್ರೆ ಅದಕ್ಕೆ ಅನ್ನ ಹಾಕಿ, ನೀರು ಹುಡುಕಿ ಆದ್ರೆ ನೀರು ಕುಡಿಸು. ಆರೋಗ್ಯವಾಗಿ ಇಟ್ಕೊಂಡು ನಿನ್ನ ಸ್ವರೂಪ ಜ್ಞಾನವನ್ನು ಮಾಡ್ಕೊ. ಇದನ್ನು ಕೆಡಿಸ್ಕೊಂಡೆ ಅಂದ್ರೆ ನಿನಗೇನು ಸಾಧಿಸೋಕ್ಕಾಗೋದಿಲ್ಲ. ಚಟಾದಿನ ಹಾಕೊಂಡು ಕುಂತ ಶರೀರ ಕೆಟ್ಟು ಹೋಗ್ಬಿಡುತ್ತೆ. ಪ್ರಸಾದಕ್ಕೆ ಬಂದ ಕಾಯವು ಕೆಡಿಸಲಾಗದು. ಇದೇ ಪ್ರಸಾದ. ಎಲ್ಲ ದುಃಖದಿಂದ ಬಿಡುಗಡೆ ಹೊಂದುವುದ ಪ್ರಸಾದ. ನಿನ್ನ ನಿಜವನ್ನು ನೀ ತಿಳ್ಕೊಂಡಾಗ ಇದು ನಿಜವಾದ ತೃಪ್ತಿ ಇರ್ತದೆ ನಿನಗೆ.
ಅದಕ್ಕೆ ಪ್ರಸಾದ ಅಂತಾರೆ. ಪ್ರಸಾದೇ ಸರ್ವ ದುಃಖಾನ ಹಾನಿ ರಶೋಪಜಾಯತೆ ಅಂತ. ಕಿವಿಲೆ ಉಂಡದ್ದು ಪ್ರಸಾದ, ಬಾಯಿಲೆ ಉಂಡದ್ದು ಪ್ರಸಾದ ಅಲ್ಲ, ಅದು ಊಟಿ ಹರಿಸಿ ಬರ್ತೀವಿ ಅದನ್ನು. ಏನು ಇದು ಈ ವಾಣಿಯನ್ನು ಕೇಳು, ನಿತ್ಯ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿ ಅದನ್ನು ಗಟ್ಟಿ ಮಾಡ್ಕೊ. ಅವಾಗ ನಿನಗೆ ಇದು ಅನುಭವ ತಗೊಳಕ್ಕೆ ಬರ್ತೈತಿ. ಒಮ್ಮೆ ಇದನ್ನೇ ಅನುಭವ ತೊಗೊಂಡು ಖಾತ್ರಿ ಮಾಡ್ಕೊಂಡೆ ಅಂದ್ರೆ ನೀನು ಪುನಃ ಇದ್ರ ಕಡೆ ಎಲ್ಲ ಕೂಡಕ್ಕೆ ಹೋಗುದು. ನೀವು ನಿಜದ ಒಮ್ಮೆ ಎಚ್ಚರ ಆತ ಅಂದ್ರೆ ನೀ ಯಾರದಿ, ನಾನು ಆನಂದ ಸ್ವರೂಪ ಇದ್ದೇನೆ, ನಾನು ದೇವರಿದ್ದೇನೆ ಅನ್ನೋ ತಿಳುವಳಿಕೆ ನಿನಗೆ ಒಮ್ಮೆ ಗಟ್ಟಿ ಆತಂದ್ರೆ ಪುನಃ ಇದ್ರ ಕಡೆ ಮನಸ್ಸು ಹಾಕುದು. ನೀವು ಒಳ್ಳೆ ನೋಡುದು. ಏನು ಕೆಟ್ಟ ಹೋಗುವಂಥ ವಸ್ತುಗಳು ಯಾವುವು ನಾನಲ್ಲ, ನನ್ನಿಂದ ಅನ್ಯವಾಗಿದ್ದಾವೆ, ಅರಿವಿಸ್ಕೊಳ್ತಾವೆ, ಜಡ ಅದಾವ, ಅರುವ ನಾನು, ಯಾವಾಗಲೂ ಇದ್ದು ಇರುವು ನಾನು ಅನ್ನುವಂತಹ ಜ್ಞಾನ ನಮಗೆ ಗಟ್ಟಿ ಆಗ್ಬೇಕಾಗಿತ್ತು. ನಾವು ಅದರ ಸಂಬಂಧ ಇದನ್ನೆಲ್ಲ ಹೇಳೋದು ಕೇಳೋದು ಮಾಡಬೇಕಾಗಿತ್ತು. ನಮ್ಮ ಮನಸ್ಸಿನೊಳಗೆ ಚಿತ್ತವೃತ್ತಿಯೊಳಗೆ ಇದು ಈ ಅವಧಾರಣ ಆತಂದ್ರೆ ನನ್ನ ನಿಜದ ಆ ಸ್ಥಿತಿ ನಮ್ಗೆ ಅನುಭವಕ್ಕೆ ಬರಕೈತಿ ಅಂದ್ರೆ ಇದ್ರ ಚಿಂತೆ ಕಡಿತೈತಿ ನೋಡಿ. ಅದ್ರ ಸಂಬಂಧ ಇದು ನಿರಂತರ ಅಭ್ಯಾಸವನ್ನು ಕೈಕೋಬೇಕಾಗಿತ್ತು. ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದ ಆತನಿಗೆ ಪಡೆಯುವುದಾಗದು ನಿಜ ಸುಖವಂತ ಸೂತ್ರ ಇಟ್ಟ. ಅದಕ್ಕಾಗಿ ಪ್ರಯತ್ನ ಮಾಡ್ಬೇಕು. ಹೊರಗೇನು ನೋಡೋಂಗಿಲ್ಲ, ಒಳಗೆ ಯಾವುದೇ ಥರದ ಕಲ್ಪನಾ ಹಾಕೋಂಗಿಲ್ಲ, ನಿದ್ದೆ ಬರೋಂಗಿಲ್ಲ, ಮರೆಯದೆ ಎಚ್ಚರವನ್ನು ಅಚ್ಚರಿಯದೆ. ಯಾವುದು ಕಲ್ಪನಾ ಎಲ್ಲ ಅಡಿಗೆ ಕೂಡಲೇ ನಿದ್ದೆ ಬರೋಕೆ ಚಾಲು ಆಕತಿ. ನಿದ್ದೆ ಸುಧಾ ಬರುವಾಗ ನಿದ್ದೆಯನ್ನು ನಾವು ಮೀರಬೇಕಾಗತ್ತೆ. ದನದ ರೊತ್ತಿಗೆ ಬುದ್ಧಿಗೆ ನಿದ್ದೆ. ನಿನಗೆಲ್ಲೈತಿ ಬುದ್ಧಿಯನ್ನು ಮೀರಿರ್ತಕ್ಕಂಥ ವಸ್ತು ನಿನಗೆಲ್ಲೈತಿ ನಿದ್ದೆ. ನಿದ್ದೆಯನ್ನು ನೀ ಮೀರಿದ ಗುಡಾಕೇಶ ನಿದ್ದೆ ಅವಶ್ಯಕತೆ ನಿನಗೆಲ್ಲೈತಿ. ಬುದ್ಧಿಗೆ ಐತಿ. ಮಾಡಿ ಮಾಡಿ ದನದ ವೃತ್ತಿ ನಿದ್ದೆ ಹೋಗ್ತೈತಿ. ನೀನು ಬುದ್ಧಿಯನ್ನು ಮೀರಿದ್ದ ವಸ್ತು ಯಾವುದೈತಿ ಅದಕ್ಕೇನು ದನವಾಗುತ್ತೆ. ಅದಕ್ಕೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಎಲ್ಲದನ್ನು ನೀನಂತ ತಿಳ್ಕೊಂಡೆ ದುಃಖ ಪಡ್ಲಿಕ್ಕತ್ತಿ. ಮೊದಲು ಈ ಕೆಲಸ ಮಾಡ್ಕೊ. ಎಲ್ಲ ಕೆಲಸ ಅದನ್ನು ಹೊರಗಿಂದ ಭಾಳ ದಿನ ಇರ್ತೇನೆ ಅಂತ ತಿಳ್ಕೊಂಡು ಅದನ್ನು ಹೊಟ್ಟಿಗೆ ಬಟ್ಟಿಗೆ ಮಾಡ್ಕೊ. ಸದ್ದ ಇದು ಹೊಕ್ಕೈತಿ ಅಂತ ತಿಳ್ಕೊಂಡು ಮೊದಲು ಈ ಕೆಲಸ ಮಾಡ್ಕೊ. ನಿನ್ನ ಸ್ವರೂಪವನ್ನು ನೀನು ನೋಡ್ಕೊಳ್ಳಿಕ್ಕೆ ಹೊರಟೆ ಅಂದ್ರೆ ನಿನ್ನ ಪೂಜಾ ಹೋಮ ಜಪ ತಪ ತನ್ನಿಂದ ತಾನೇ ಎಲ್ಲ ಕೈ ಬಿಟ್ಟು ಹೋಗ್ಬಿಡ್ತು. ನಿಜದ ಕಡೆ ಎಲ್ಲ ಕೂಡಾಕೈತಿ ಅಂದ್ರೆ ಇದು ಎಲ್ಲ ವ್ಯವಹಾರ ಸ್ಥಗಿತ ಆಗಿಬಿಡ್ತೈತಿ. ವೃತ್ತಿ ಎಲ್ಲ ಸ್ಥಗಿತ ಆತಂದ್ರೆ ಏನೂ ನಡೆದು ನಿನಗೆ ಬಾಹ್ಯ ವ್ಯವಹಾರ ಎಲ್ಲ ಬಂದ್ ಆಗಿಬಿಡ್ತೈತಿ. ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯ ನಿಲ್ಲಿಸಿದ ಅಂದ್ರೆ ಜಗತ್ತಿನ ಕಡೆ ಎಲ್ಲ ಲಕ್ಷ್ಯ ಕೊಡೋದು. ನಾನು ಹುತ್ತು ಬೆಳೆದವು ಕಬರಿಗಟ್ಟೆ ಆಗ್ರಿ ಶರೀರಕ್ಕೆ ಹುತ್ತು ಬೆಳೆದ. ಅದಕ್ಕೆ ವಾಲ್ಮೀಕಿ ಅಂದ್ರು, ವಾಲ್ಮೀಕಿ ಋಷಿ. ಇದಕ್ಕೆ ತಲ್ಲೀನಾಗಬೇಕಲ್ಲ. ಆತ್ಮಭಾವದಲ್ಲಿ ಮನಸ್ಸು ನೆಲೆಯಾಗಿ ನಿಂತಾಗ ಏನಾದರೂ ಏನು ಶರೀರ ಕಬರಿಗೆಟ್ಟು ಅದೇ ನಮ್ಮ ಕೆಲಸ. ನಮ್ಮ ನಿಜದ ಎಚ್ಚರಿಕೆಯನ್ನು ಹೊಂದಿ ಅದರ ಲಾಭವನ್ನು ನಾವು ತಗೋಬೇಕಾಗಿದೆ. ಎಲ್ಲರೂ ಮಾಡೋದೆಲ್ಲ ಎದರ ಸಂಬಂಧ? ಹೊಟ್ಟಿಗಾಗಿ, ಬಟ್ಟಿಗಾಗಿ, ಕಡೆಗೆ ಕಾಮನ ಕಟ್ಟಿಗಾಗಿ. ಇದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿರಿ. ಹೊಟ್ಟಿ ತುಂಬಿಸ್ಕೊಳಕ್ಕಾಗೈತೇನೆ? ಕಾಮನ ತೃಪ್ತಿ ಪಡಿಸೋಕ್ಕಾಗೈತೇನೆ? ಎಂದೂ ಸಾಧ್ಯ ಇಲ್ಲ. ಯಾರದಾರ ಬಾಳೆತ್ತಿದ್ದವರು ಕಾಮನ ತೃಪ್ತಿ ಪಡಿಸ್ಕೊಂಡವರು ಜಗತ್ತಿನ ಇತಿಹಾಸದೊಳಗೆ ನಾವು ಕಂಡಿಲ್ಲ. ಸ್ವರೂಪಾವಸ್ಥಿತಿ ಮುಕ್ತಿ ರೀತಿ ಅಭಿಧೀಯತೆ ಅಂತಂದ್ರೆ ಸ್ವರೂಪಾವಸ್ಥಿತಿಯನ್ನು ಪಡೆದಾಗನೇ ನಿನಗೆ ಮುಕ್ತಿ. ಶರೀರಾವಸ್ಥಿತಿ ಮುಕ್ತಿ ರೀತಿ ಅಭಿಧೀಯತೆ ಅಂದಿಲ್ಲ, ಸ್ವರೂಪಾವಸ್ಥಿತಿ ಮುಕ್ತಿ ರೀತಿ ಅಂದರು. ಹುಡುಗಿ ಅವಸ್ಥಿತಿ ಮುಕ್ತಿನೂ ಇನ್ನು ಸ್ವರೂಪಾವಸ್ಥಿತಿ ಮುಕ್ತಿನೂ ಅಂತಿದ್ದಂತೆ. ಹುಡುಗಗೆ ಹುಡುಗಿಗೆ ಹುಡುಗ ಆಗಿಬಿಟ್ರೆ ಮುಗೀತಲ್ಲ, ಮುಕ್ತಪ್ಪ ಅವ. ಯಾಕ್ರಿ? ಅದೇ ಜೀವನ ಅಂತ ತಿಳ್ಕೊಂಡ್ಬಿಟ್ಟೇವೆ ನಾವು. ಅದು ಹಿಂದಗಡೆ ಗೊತ್ತಾಗದೆ ಕ್ರಮೇಣ ಪರಿವರ್ತನೆ ಹಾಕುವಂತ ಬಂದಾಗ ಯಾರೂ ಬೇಕಾಗಿಲ್ಲ. ನಮ್ಮಷ್ಟಕ್ಕೆ ನಾವು ಇದ್ರೆ ಆರಾಮಿರ್ತೇವಪ್ಪ. ಯಾರು ಬಡಿವಿನೂ ಬೇಡ ನಮ್ಗೆ. ಕಡಿಗೆ ಬರ್ತೈತೆ ನಿನಗೆ. ಮಬ್ಬಿಗೆ ಬಿದ್ದರೆ ಇದೆಯಲ್ಲಿ ಬಿಡ್ಬೇಕು. ಅಜ್ಞಾನದ ಮಬ್ಬಿನಾಗ ಬಿದ್ದಾವ ಇದೇ ಸಿಗ್ಬೇಕು. ಅದಕ್ಕೆ ಮೊದಲು ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೋ. ಅವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ನಿನಗೆ ಹೊಳಿತೈತಿ.
ಇದೇ ಮನುಷ್ಯನ ಜನ್ಮದ ಲಾಭ. ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಬೋದು. ಇದನ್ನು ಬಿಟ್ಟು ಮತ್ತೊಂದು ಏನು ಮಾಡೋದು ಉಪಯೋಗಿಲ್ಲ. ಏನು ಈ ಲಾಭವನ್ನು ಮಾಡ್ಕೋರಿ. ಮನುಷ್ಯನ ಜನ್ಮ ಹೋಗೋದ್ರೊಳಗಾಗಿ ಮಾಡುವಂಥ ಕೆಲಸ. ಏನು ಎಲ್ಲ ಕೆಲಸ ಬಿಟ್ಟಾರು ಮೊದಲು ನಿನ್ನ ನಿಜವನ್ನು ನೀ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡು. ಬಿಡು. ಹ್ಞೂ